ನಾವೆಲ್ಲರೂ ಎದ್ದು ನಿಂತು ನಾವು ಆರಾಧನೆಗೆ ಸಿದ್ಧ ಮಾಡಿಕೊಳ್ಳೋಣ. ನಮ್ಮ ಕಣ್ಣುಗಳನ್ನು ಮುಚ್ಚಿ ನಮ್ಮ ತಲೆಗಳನ್ನು ತಗ್ಗಿಸಿ ಪ್ರಾರ್ಥನಾ ಪೂರ್ವಕವಾಗಿ ದೇವರನ್ನು ಆರಾಧಿಸುವುದು ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳೋಣ. ನಮ್ಮ ಈ ಲೋಕದ ಈ ಜೀವನದಲ್ಲಿ ಯೇಸು ಸ್ವಾಮಿಯನ್ನು ಅನುಸರಿಸುವಂತೆ ಯೇಸು ಸ್ವಾಮಿಯ ಬೋಧನೆಗಳನ್ನು, ಮಾರ್ಗದರ್ಶನವನ್ನು, ಸಲಹೆಗಳನ್ನು ಆಲೋಚಿಸಿ ತಿಳುವಳಿಕೆಗಳಾಗಿ ಕ್ರಿಸ್ತನ ಮಾರ್ಗದಲ್ಲಿ ನಾವು ಜೀವಿಸತಕ್ಕದ್ದು ನಮ್ಮ ಆದ್ಯ ಕರ್ತವ್ಯಗಳು, ಜವಾಬ್ದಾರಿಯೂ ಆಗಿದೆ. ಆದರೆ ನಮ್ಮ ಈ ಲೋಕದ ಈ ಜೀವನದಲ್ಲಿ ಈ ಲೋಕಗಳಿಗೆ ಸಂಬಂಧಪಟ್ಟವರಿಗೆ ನಾವು ಆಲೋಚನೆಯಿಂದ, ಚಿಂತನೆ ಕಟ್ಟುಗಳಿಂದ ನಾವು ಇರುವಾಗ ಅವು ನಮಗೆ ಯಾರೂ ಸಹ ನೆರವಾಗಲ್ಲ. ಯಾಕಂದ್ರೆ ದೇವರು ತಾನೇ ಈ ಲೋಕದ ಮೇಲಾಗಲಿ, ಲೋಕದಲ್ಲಿರುವ ಯಾವುದರ ಮೇಲಾಗಲಿ ನೀವು ಪ್ರೀತಿ ಇಡಬೇಕು. ಈ ಲೋಕವನ್ನಾಗಲಿ, ಲೋಕದಲ್ಲಿರುವವುಗಳನ್ನಾಗಲಿ ನೀವು ಪ್ರೀತಿ ಇಟ್ಟರೆ ತಂದೆಯ ಮೇಲಿನ, ಲೋಕದಲ್ಲಿರುವ ದೇವರ ಮೇಲಿನ ಪ್ರೀತಿಯು ಎಲ್ಲಾಗಿ ತಿಳಿಸುವಾಗನಾಗಿದ್ದಾನೆ. ಹಾಗಾದರೆ ನಮ್ಮ ಜೀವನ ಚಿಂತೆಯಲ್ಲಿಯೂ, ಇಕ್ಕಟ್ಟಿನಲ್ಲಿಯೂ, ಭವಿಷ್ಯದ ಯೋಚನೆಯಲ್ಲಿಯೂ ನಾವು ಸಿಲುಕಿಸಿಕೊಳ್ಳುವುದಾದರೆ ನಾವು ಈ ಕ್ಷಣ, ಈ ಸಮಯ, ಈ ದಿನದಲ್ಲಿ ಸಂತೋಷ ನೆಮ್ಮದಿಯಿಂದ ಇರುವುದಕ್ಕೆ ಸಾಧ್ಯವಾಗುವುದಿಲ್ಲ. ಹೀಗಿರುವುದರಿಂದ ದೇವರ ಮಾರ್ಗ, ದೇವರ ಮಾತು, ಯೇಸು ಕ್ರಿಸ್ತನ ಜೀವನ ಬೋಧನೆಯನ್ನು ಅನುಸರಿಸುವಾಗ, ಆತನು ಕೊಡುವಂತಹ ಆಲೋಚನೆ ಮಾರ್ಗಗಳನ್ನು ಅನುಸರಿಸುವಾಗ ನಮ್ಮ ಮಾರ್ಗಗಳು ಸರಾಗವಾಗಿರುತ್ತವೆ. ಆತನ ಆಲೋಚನೆಗಳು ನಮಗೆ ಸೂಕ್ಷ್ಮವನ್ನು ಮಾಡುವಂತವುಗಳಾಗಿವೆ. ನಮಗೆ ಸಿಗತಕ್ಕಂತಹ ಸಕಲ ಅನುಕೂಲತೆಗಳನ್ನು, ಸೌಕರ್ಯಗಳನ್ನು ದೇವರು ತಾನೇ ಒದಗಿಸುವಾತನಾಗಿದ್ದಾನೆ. ಹೀಗಿರುವುದರಿಂದ ದೇವರ ಆಲೋಚನೆಯನ್ನು, ದೇವರ ಮಾರ್ಗಗಳನ್ನು ಅನುಸರಿಸೋಣ. ನಮ್ಮ ಆರಾಧನೆಯ ಮೂಲಕವಾಗಿ ನಾವು ದೇವರು ಏನು ಹೇಳುತ್ತಾನೆ, ಯಾವುದರ ವಿಷಯದಲ್ಲಿ ಚಿಂತಿಸುವುದಕ್ಕೆ ಕರೆ ಕೊಡ್ತಾನೆ, ಯಾವ ಮಾರ್ಗದಲ್ಲಿ ನಡೆಯಬೇಕೆಂಬುದಾಗಿ ಬೋಧಿಸ್ತಾನೋ ಅದನ್ನು ಅನುಸರಿಸಿ ನಾವು ಜೀವಿಸಬಹುದು. ನಮ್ಮ ಆರಾಧನೆಯ ಆರಂಭ ಪಿತಾ, ಪುತ್ರ, ಪವಿತ್ರಾತ್ಮನಾದ ಏಕದೇವರ ನಾಮದಲ್ಲಿ ಆರಂಭವಾಗಲಿ. ಆಮೇಲೆ ಹಾಡುವ ಸಂಗೀತದಲ್ಲಿ 79ನೇ ಸಂಗೀತವನ್ನು ಮಾಡೋಣ. ಸಂಗೀತದಲ್ಲಿ 79ನೇ ಸಂಗೀತಧಾರೆಯನ್ನು ಪಂಡಿತರು ನೋಡಿ ಮನೆ ಬಿಟ್ಟರು. ನಾವು ಅವರಂತೆಯೇ ನಿನ್ನ ನೋಡಿ ಈಗಲೇ ಪಾಪವನ್ನು ತ್ಯಜಿಸ ಕೃಪೆ ಮಾಡುತ್ತಾರೆ. 79ನೇ ಸಂಗೀತವನ್ನು ಮಾಡೋಣ. No
ಶುಕ್ರವಾರದ ಸಂಜೆ ಆರಂಭಿದ್ದು ನಿಮಗೆ ಗುಣಗುಂಡ ವೇದವಾಗಿದೆ. ಅದು ಹೊಸ ಒಡಂಬಡಿಕೆಯಲ್ಲಿ ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ ವಚನಗಳು 25ರಿಂದ 34. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ ವಚನಗಳು 25ರಿಂದ 34. ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಈ ಕಾರಣದಿಂದ ನಮ್ಮ ಪ್ರಾಣಾಧಾರಗಳಿಗೆ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ನಮ್ಮ ದೇಹ ರಕ್ಷಣೆಗೆ ಏನು ಒದಗಿಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿ ಎಂಬುದಾಗಿ ನಿಮಗೆ ಹೇಳಿದ್ದೇನೆ. ಊಟಕ್ಕಿಂತ ಪ್ರಾಣವು, ಉಪ್ಪಿಗಿಂತ ದೇಹವು ಮೇಲಾಗುತ್ತಲ್ಲವೇ? ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ನೋಡಿರಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕನಸುಗಳಲ್ಲಿ ತುಂಬಿಟ್ಟುಕೊಳ್ಳುವುದಿಲ್ಲ. ಆದಾಗ್ಯೂ ಲೋಕದಲ್ಲಿರುವ ನಿಮ್ಮ ತಂದೆಯು ಅವುಗಳನ್ನು ಸಾಧಿಸಬಹುದಾನೆ. ಅವುಗಳಿಗಿಂತ ನೀವು ಹೆಚ್ಚಿನವರಲ್ಲವೇ? ಚಿಂತೆ ಮಾಡಿ ಒಂದು ಮೊಳ ಉದ್ದ ಬೆಳೆಯುವಲ್ಲಿ ಯಾರಿಗಾಗಿತ್ತು? ಇದಲ್ಲದೆ ನೀವು ಉಡುಪಿನ ವಿಷಯದಲ್ಲಿ ಚಿಂತೆ ಮಾಡುವುದೇಕೆ? ಅಡವಿಯ ಹೂಗಳು ಬೆಳೆಯುವ ರೀತಿಯನ್ನು ಯೋಚಿಸಿದ್ದೀರಿ. ಅವು ನುಡಿಯುವುದಿಲ್ಲ, ನೋಡುವುದಿಲ್ಲ. ಆದಾಗ್ಯೂ ಈ ಹೂಗಳಲ್ಲಿ ಒಂದಕ್ಕಿರುವಷ್ಟು ಅಲಂಕಾರವು ಅರಸನಾದ ಸೊಲೊಮೋನನಿಗೆ ಸಹ ಅವನು ತನ್ನ ಸಕಲ ವೈಭವದಿಂದಿರುವಾಗಲೂ ಇರಲಿಲ್ಲವೆಂದು ನಿಮಗೆ ಹೇಳಿದ್ದೇನೆ. ಎಲೆ ಅಲ್ಪ ವಿಶ್ವಾಸಿಗಳೇ, ಈ ಹೊತ್ತು ಇದ್ದು ನಾಳೆ ಒಡೆಯ ಪಾಲಾಗುವ ಅಡವಿಯ ಹುಲ್ಲಿಗೆ ದೇವರು ಹೀಗೆ ಉಳಿಸಿದರೆ ಅದಕ್ಕಿಂತ ಎಷ್ಟು ಹೆಚ್ಚಾಗಿ ನಿಮಗೆ ಉಳಿಸಿ ತೊಡಿಸುವವರಲ್ಲವೇ? ಹೀಗಿರುವುದರಿಂದ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ಏನು ಒದಗಿಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿ. ಇವೆಲ್ಲವುಗಳಿಗಾಗಿ ಅಜ್ಞಾನಿಗಳು ತವಕುತ್ತಾರೆ. ಇದೆಲ್ಲ ನಿಮಗೆ ಬೇಕಾಗಿದೆ ಎಂದು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ತಿಳಿದದೆಯಷ್ಟೇ. ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕಪಡಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರೆಯುವವು. ಆದ್ದರಿಂದ ನಾಳಿನ ವಿಷಯವಾಗಿ ಚಿಂತೆ ಮಾಡಬೇಡಿ. ನಾಳಿನ ದಿನವು ತನ್ನದನ್ನು ತಾನೇ ಸೃಷ್ಟಿಸಿಕೊಳ್ಳುವುದು. ಆ ಹೊತ್ತಿನ ಕಾಟ ಆ ಹೊತ್ತಿಗೆ ಸಾಕು ಎಂಬುದೇ ದೇವರ ಮಾತು. ಕೃಪಾಭರಿತನಾದ ನಮ್ಮ ಸ್ವರ್ಗೀಯ ದೇವರೇ, ನಿನ್ನ ಪರಿಶುದ್ಧ ಸನ್ನಿಧಾನದಲ್ಲಿ ನಿನ್ನನ್ನು ಸ್ತುತಿಸಿ ಹಾಡಿ ಹಾಡುವುದಕ್ಕೆ ನಮ್ಮನ್ನು ಕರೆತರಲಿ. ಕೊಟ್ಟಂತ ಈ ಸಮಯಕ್ಕೋಸ್ಕರವಾಗಿ ನಿನಗೆ ಸ್ತೋತ್ರ ಮಾಡುತ್ತೇವೆ ದೇವ. ಈ ಸಮಯದಲ್ಲಿ ನಿನ್ನ ಇರುವಿಕೆಯ ಅನುಭವ, ನಿನ್ನ ಆತ್ಮವನ್ನು ಕಾರ್ಯಗಳನ್ನು ಆವರಿಸಿಕೊಂಡು ನಮ್ಮನ್ನು ಬಲವಂತವಾಗಿ ನಿನ್ನ ಮಾರ್ಗದಲ್ಲಿ ನಡೆಸುವುದಾಗಿ ಪ್ರಾರ್ಥಿಸುತ್ತೇವೆ. ನಮ್ಮ ಪ್ರಾರ್ಥನೆಗಳನ್ನು, ನಮ್ಮ ವಿಜ್ಞಾಪನೆಗಳನ್ನು ಈ ಆರಾಧನೆಯನ್ನು ಸ್ವೀಕರಿಸುವುದರಲ್ಲಿ ಪರಲೋಕದಲ್ಲಿ ನಿನ್ನ ದೂತರು ನಿನ್ನನ್ನು ಸ್ತುತಿಸಿಕೊಂಡಾಡುವಾಗ ಅವರೊಂದಿಗೆ ನಾವೀಗ ನಿನ್ನನ್ನು ಸ್ತುತಿಸಿಕೊಂಡಾಡಲಿರುವಾಗ ನಮ್ಮ ಸ್ತುತಿಗಳನ್ನು, ಸ್ತೋತ್ರಗಳನ್ನು ಅಂಗೀಕರಿಸುವ ಸ್ವಾಮಿ, ನಿನ್ನ ಪ್ರಸನ್ನತೆಯನ್ನು ನಮ್ಮನ್ನು ತುಂಬಿಸಿ
ನಿನ್ನ ಮಹಿಮೆಗಾಗಿ, ನಿನ್ನ ಘನತೆಗಾಗಿ ಗಂಭೀರ ಮನೋಭಾವನೆಯಿಂದ ನಿನ್ನ ಇಚ್ಛೆಗನುಸಾರವಾಗಿ ನಾವು ಆರಾಧಿಸುವುದಕ್ಕೆ ನಮಗೆ ಸಹಾಯ ಮಾಡು. ನಮ್ಮ ಮನಸ್ಸು, ನಮ್ಮ ಹೃದಯ ಅನೇಕ ಚಿಂತೆ ವಿಕಲ್ಪಗಳಲ್ಲಿ, ವೇದನೆ ಕಣ್ಣೀರುಗಳಲ್ಲಿ, ಯೋಚನೆಗಳಲ್ಲಿ, ಹಿಂಸೆಗಳಲ್ಲಿ ನೆಲೆಗೊಂಡಿದ್ದರು ನಿನ್ನ ಆತ್ಮನ ಮೂಲಕವಾಗಿ ನಮ್ಮ ಹೃದಯದಿಂದ ಆ ಎಲ್ಲ ಚಿಂತೆ ಬಿಕ್ಕಟ್ಟು ಯೋಚನೆ ವೇದನೆ ಕಣ್ಣೀರುಗಳನ್ನು ಹೊರಸಿದ್ದೇವೆ. ಇಂತಹ ಸ್ಥಿತಿಗತಿಗಳಲ್ಲಿ ನಾವಿದ್ದು ನಿನ್ನನ್ನು ಆರಾಧಿಸದೆ ಶುದ್ಧ ಹೃದಯದಿಂದಲೂ ನಿನ್ನ ಮನಸ್ಸಿನಿಂದಲೂ ನಿನ್ನನ್ನೇ ಸ್ಮರಿಸಿ ನಿನ್ನನ್ನೇ ದೃಷ್ಟಿಸಿ ನೋಡುವವನಾಗಿ ನಾವು ನಿನ್ನನ್ನು ಆರಾಧಿಸುವ ಹಾಗೆ, ಘನಪಡಿಸುವ ಹಾಗೆ ನಮ್ಮನ್ನು ಮಾರ್ಪಡಿಸುತ್ತದೆ. ನಾವು ಮಾಡಿರುವಂತಹ ತಪ್ಪು ಅಪರಾಧಗಳ ನಿಮಿತ್ತವಾಗಿ ಕ್ಷಮೆಯಾಚಿಸುತ್ತೇವೆ. ನಮ್ಮ ತಪ್ಪುಗಳನ್ನು, ಅಪರಾಧಗಳನ್ನು, ದ್ರೋಹಗಳನ್ನು, ಪಾಪಕೃತ್ಯಗಳನ್ನು ಮನ್ನಿಸು. ನಾವು ಮಾಡತಕ್ಕದ್ದನ್ನು ಮಾಡದೆ, ಮಾಡಬಾರದೆ ಮಾಡಿರುವುದರಿಂದ ನಮ್ಮ ಪಾಪ ಅಪರಾಧಗಳೆಲ್ಲವೂ ಸಹ ಕ್ಷಮಿಸಲ್ಪಟ್ಟು ನಾವು ಇನ್ನು ನಿನ್ನೆಗೆ ಮತ್ತು ನಿನ್ನ ನೀತಿಗೆ ದಾಸರಾಗಿ ಸಹಾಯಿಸುತ್ತೇವೆ. ನಮ್ಮ ಬದುಕಿನಲ್ಲಿ ನೀವು ಮಾಡಿದಂತಹ ಅದ್ಭುತಗಳು, ಮಹತ್ ಕಾರ್ಯಗಳನ್ನು ನೆನೆಸಿ ಕೃತಜ್ಞ ಭಾವನೆಯನ್ನು ಕೊಂಡಾಡುತ್ತೇವೆ. ಉಪಕಾರಗಳನ್ನು ನಿಮಗೆ ಸಲ್ಲಿಸುತ್ತೇವೆ. ನಮಗೆ ಅನುಗ್ರಹಿಸಿದ ಎಲ್ಲ ಕೃಪಾವಳಿಗಳು ನಿನ್ನ ವರದಾನಗಳಿಗಾಗಿ ಸ್ತೋತ್ರವನ್ನು ಬಿಡುತ್ತೇವೆ. ಅದೇ ಸಮಯದಲ್ಲಿ ನಾವು ಮಾಡಿದಂತಹ ಎಲ್ಲ ಪ್ರಾರ್ಥನೆಗಳನ್ನು, ವಿಜ್ಞಾಪನೆಗಳನ್ನು ಕೇಳಿ ಸದುತ್ತರವನ್ನು ಕೊಟ್ಟಿದ್ದೀವಿ. ನಮ್ಮನ್ನು ಕೇಳಿ ಗಂಡಾಂತರ ತೊಂದರೆ ಸಮಸ್ಯೆಗಳಿಂದ ತಪ್ಪಿಸಿ ಕಾಯ್ದು ಕಾಪಾಡಿ ನಿನ್ನ ಎಲ್ಲ ರೀತಿಯ ನಡೆಸುವಿಕೆ, ನಿನ್ನ ಪ್ರೀತಿ, ನಿನ್ನ ಮಮತೆ, ವಾತ್ಸಲ್ಯ ನಮ್ಮನ್ನು ಬಿಗಿಯಾಗಿ ಹಿಡಿದುದಕ್ಕಾಗಿ ನಮಗೆ ಅನುಗ್ರಹಿಸಿದಂತ ಎಲ್ಲ ನಿನ್ನ ಸಾಕುವಿಕೆ, ಸಲಹುವಿಕೆ, ಪೋಷಣೆಗಾಗಿ ಮತ್ತು ನಾವು ಅದರಿಗೆ ಕೃತಜ್ಞ ಭಾವದಿಂದ ಕೊಂಡಾಡುವವರಾಗಿ ತಿಳಿಸುತ್ತೇವೆ. ಕಳೆದ ವಾರಗಳ ನಮ್ಮ ಜೀವಿತದಲ್ಲಿ ನೀನು ಜೊತೆಗಾರನಾಗಿದ್ದು ನಮಗೆ ಎಲ್ಲ ರೀತಿಯಾದಂತಹ ಇಕ್ಕಟ್ಟು ಬಿಕ್ಕಟ್ಟುಗಳಿಂದಲೂ, ಶೋಧನೆ, ಸಂಕಟಗಳಿಂದ ಬಂದೊದಗಬೇಕಾಗಿದ್ದಂತೆ ಎಲ್ಲ ವಿಪತ್ತು ಕೇಳಿದಿಂದ ತಪ್ಪಿಸಿ ಕಾಯ್ದು ಕಾಪಾಡಿದಕ್ಕಾಗಿ ಮನದಾಳದ ಉಪಕಾರವನ್ನು ಹೇಳುತ್ತೇವೆ. ಶ್ರದ್ಧೆಯಿಂದ ನಾವು ವಾಕ್ಯವನ್ನು ಕೇಳಿ ಯಾರಾದ ಮುಖಾಂತರವಾಗಿ ನನ್ನ ಮಾರ್ಗದಲ್ಲಿ ನಾವು ಜೀವಿಸುತ್ತೇವೆ. ನಮಗೆ ಸಹಾಯ, ಪ್ರೋತ್ಸಾಹವನ್ನು ಮೂಲಕವಾಗಿ ಅನುಗ್ರಹಿಸಿ ಘನವು, ಮಾನವ ಮಹಿಮೆಯನ್ನು ನೀನೊಬ್ಬನೇ ಹೊಂದಿಕೊಳ್ಳಬೇಕೆಂದಾಗಿ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡುತ್ತೇವೆ. ಆಮೆನ್. ಕರ್ತ ಸಿದ್ಧವಾಗಿ ನನ್ನ ಕೂಡ ಮಾತಾಡುವುದಾಗಿ ಸ್ತೋತ್ರವಾಗುತ್ತದೆ.
ನಿನ್ನ ವಾಕ್ಯವನ್ನು ಕೇಳುವ ಶ್ರದ್ಧೆ, ಭಯಭಕ್ತಿಯನ್ನು, ಆಸಕ್ತಿಯನ್ನು ಹೆಚ್ಚಿಸು. ನಿನ್ನ ಕೃಪೆಯು, ನಿನ್ನ ದಯೆಯು, ನಿನ್ನ ಕರುಣೆಯು ನಿನ್ನ ವಾಕ್ಯವನ್ನು ಕೇಳುವ ನಮ್ಮ ಮೇಲಿರುವುದು. ನಾವು ನಡೆಯತಕ್ಕಂತಹ ಮಾರ್ಗಗಳನ್ನು, ಅನುಸರಿಸತಕ್ಕಂಥ ಸೂತ್ರಗಳನ್ನು ನಮಗೆ ತಿಳಿಯಪಡಿಸು. ಈ ಲೋಕದ ಅನುಸಾರವಾಗಿ ನಾವು ಜೀವಿಸಬೇಕು. ನಿನ್ನ ಚಿತ್ತಾನುಸಾರವಾಗಿ, ನಿನ್ನ ಇಚ್ಛೆಗೆ ಅನುಸಾರವಾಗಿ ನಾವು ಯಾವಾಗಲೂ ಜೀವಿಸುವ ಹಾಗೆ ಸಲಹೆ, ಸಹಕಾರ, ಸಹಾಯವನ್ನು ಕೊಟ್ಟು ನಿನ್ನ ನಾಮದ ಮಹಿಮೆಗಾಗಿ ನಾವು ಸದಾ ಜೀವಿಸುವುದಕ್ಕೆ ನಮಗೆ ಶಕ್ತಿಯನ್ನು ಅನುಸರಿಸುವಂತೆ ಮಾಡು. ನಿನ್ನ ಮಹಿಮೆಗಾಗಿ, ನಿನ್ನ ಘನಕ್ಕಾಗಿ ನಮ್ಮ ಜೀವನವನ್ನು ರೂಪಿಸಿಕೊಂಡು ನಿನ್ನ ವಾಕ್ಯದಲ್ಲಿ ನೆಲೆಗೊಂಡಿದ್ದು 30ರಷ್ಟು, 60ರಷ್ಟು, 100ರಷ್ಟು ನಮ್ಮ ಶಕ್ತಿಯನುಸಾರ ನಾವು ಫಲವನ್ನು ಕೊಡದವರಿಗಾಗಿ ಹಾಗೆ ನಿನ್ನ ರಾಜ್ಯದಲ್ಲಿ ನಾವು ಸದಾ ಕಾಲವು ನೆಲೆಗೊಂಡಿದ್ದು ನಿನ್ನ ಜೀವನದಲ್ಲಿ ನಾವು ಪಾಲನೆ ಹೊಂದಲಿಕ್ಕಾಗುವ ಹಾಗೆ ಸಹಾಯ ಮಾಡಬೇಕು. ಹಾಗೆ ಯೇಸು ಕ್ರಿಸ್ತನ ಮೂಲಕ ಈ ಪ್ರಾರ್ಥನೆಯನ್ನು ಬೇಡುತ್ತೇವೆ. ಆಮೆನ್. ಎಲ್ಲರಿಗೂ ಸಂಜೆಯ ವಂದನೆಗಳು. ಯೇಸು ಸ್ವಾಮಿಯ ಪವಿತ್ರ ನಾಮದಲ್ಲಿ ಈಶ್ವರರು ಕೃಪೆಯನ್ನು ನಮಗೆ. ನಮ್ಮ ಬದುಕಿನಲ್ಲಿ ನಾಡಿನ ದಿನದ ವಿಷಯದಲ್ಲಿ, ಭವಿಷ್ಯದ ವಿಷಯದಲ್ಲಿ ಬಹಳಷ್ಟು ಯೋಚನೆ, ಚಿಂತೆ, ಅದರ ಕಡೆ ಗಮನ ಹರಿಸುವಂಥದ್ದು ನಮ್ಮ ಧ್ಯೇಯ, ನಮ್ಮ ಗುರಿ ಮತ್ತು ನಮ್ಮ ಜವಾಬ್ದಾರಿ ಇದಾಗಿದೆ. ನಾಳೆ ಏನಾಗುತ್ತದೆ ಎನ್ನುವುದಕ್ಕಿಂತಲೂ ಮುಂದಿನ ಸೆಕೆಂಡಿನಲ್ಲಿ ಅಥವಾ ಮುಂದಿನ ನಿಮಿಷದಲ್ಲಿ ನಮಗೆ ಏನಾಗುತ್ತದೆ ಎಂಬುದಾಗಿ ನಮಗೆ ಗೊತ್ತಿಲ್ಲ. ಈ ಗೊತ್ತಿಲ್ಲದ ವಿಷಯವನ್ನು ನಾವು ಬಹಳಷ್ಟು ತಲೆಗೆಡಿಸಬಹುದು. ತಿಳಿಯದ ವಿಷಯಗಳಿಗೆ, ಭವಿಷ್ಯದಲ್ಲಾಗುವಂತಹ ಘಟನೆಗಳಿಗೆ, ಇಂತಹ ಗಳಿಗೆಯಲ್ಲಿ ಏನಾಗುತ್ತದೆ ಎಂಬುದಾಗಿ ನಾವು ಅರಿಯದೇ ಇರುವಂತಹ ಸಮಯದಲ್ಲಿ ನಾವು ಬಹಳಷ್ಟು ಚಿಂತೆಯಲ್ಲಿ, ಯೋಚನೆಯಲ್ಲಿ, ಅದರ ಕಡೆ ಗಮನ ಹರಿಸುವುದರಲ್ಲಿ, ನಮ್ಮ ಏಕಾಗ್ರತೆಯನ್ನು ಹರಿಸುವಲ್ಲಿ ನಾವು ಪ್ರಯಾಸ ಮಾಡಬೇಕು. ಆದರೆ ಅವು ಯಾವುದು ನಮಗೆ ಪ್ರಯೋಜನಕ್ಕೆ ಬರುವುದು, ಆದರೆ ನಮ್ಮ ಪ್ರಯೋಜನಕ್ಕೆ ಯಾವುದು ಬರುತ್ತದೆ, ನಮಗೆ ಯಾವುದು ಸಹಾಯಕವಾಗಿ ನಿಲ್ಲುತ್ತದೆ, ನಮಗೆ ಯಾವುದು ನಮ್ಮ ಜೀವನಕ್ಕೆ ಆಧಾರವಾಗಿ, ಆಶ್ರಯವಾಗಿ ನಿಲ್ಲುತ್ತದೆ ಎಂಬುದಾಗಿ ಹೇಳುವಾಗ ದೇವರ ವಾಕ್ಯವು ನಮಗೆ ಸಹಾಯಕವಾಗಿ, ನಮಗೆ ಆಧರಿಸುವಂತದಕ್ಕಾಗಿ, ನಮ್ಮನ್ನು ಆಶ್ರಯಿಸಿಕೊಳ್ಳುವುದಕ್ಕಾಗಿ, ಆತನ ಬೋಧನೆಗಳ ನಿಮಿತ್ತ, ಆತನ ಸಲಹೆಗಳ ನಿಮಿತ್ತವಾಗಿ ನಮ್ಮೊಂದು ಉತ್ತಮ ಗುರಿ, ಒಳ್ಳೆಯ ಭವಿಷ್ಯ, ಆಶೀರ್ವಾದದ ದಿನಗಳನ್ನು ಅನುಭವಿಸುವುದಕ್ಕೆ, ಸಂತೋಷದ ದಿನಗಳಲ್ಲಿ ನಾವು ಸರಾಗವಾಗಿ ಮುನ್ನಡೆಯುವುದಕ್ಕೆ ಸಹಾಯ. ಅದಕ್ಕಾಗಿ ಯೇಸು ಸ್ವಾಮಿ ಹೇಳಿದರೆ, ನಮ್ಮ ಬದುಕು ಯಾವುದರ ಕಡೆಗೆ ಚಿಂತೆಯಲ್ಲಿ, ಯಾವುದರ ಕಡೆಗೆ ನಿರತರಾಗಿದ್ದೇವೆ ಎಂಬುದಾಗಿ ನಾವು ನೋಡುವಾಗ, ನಾಳಿನ ದಿನದ ವಿಷಯದಲ್ಲಿ ಮುಖ್ಯವಾಗಿ ನಾವು ಏನು ಹೊಂದಿಕೊಳ್ಳಬೇಕು, ಏನು ತಿನ್ನಬೇಕು, ಏನು ಕುಡಿಯಬೇಕು ಮತ್ತು ನಮ್ಮ ಭವಿಷ್ಯದ ಬದುಕೇನು ಎಂಬುದಾಗಿ ನಾವು ಚಿಂತಿಸ್ತಾ ಇದ್ದೇವೆ. ನಾಳಿನ ದಿನ ನಾವು ಯಾವ ನಾಷ್ಟ ಅಥವಾ ಯಾವ ಅಡುಗೆ ಮಾಡಬೇಕು, 25ನೇ ತಾರೀಕು ಇರುವಂತಹ ಕ್ರಿಸ್ಮಸ್ ಬಗ್ಗೆ ನಾವು ಈಗಲಿಂದಲೇ ತಯಾರಿಸಿದರೆ ಯಾವ ತಿಂಡಿ ತಿನಿಸುಗಳು ಮಾಡಬೇಕು, ಯಾವ ವಸ್ತ್ರಗಳನ್ನು ನಾವು ಖರೀದಿಸಬೇಕು, ಹೇಗೆ ನಮ್ಮ ಮನೆಗಳನ್ನು ಅಲಂಕರಿಸಬೇಕು ಎಂಬುದಾಗಿ ಇದರ ಸಿದ್ಧತೆ, ಇದರ ತಯಾರಿ. ಇದಲ್ಲದೆ ಭವಿಷ್ಯದಲ್ಲಿ ನಾವು ಯಾವುದನ್ನು ಕೂಡಿಸಬೇಕು, ಯಾವುದರ ಕಡೆಗೆ ನನ್ನ ಗಮನ, ಯಾವುದರ ಕಡೆಗೆ ನಮ್ಮ ವಿಷಯಗಳು ಅಥವಾ ನಮ್ಮ ಮನಸ್ಸು, ನಮ್ಮ ಹೃದಯ ಇದೆ ಎಂಬುದಾಗಿ ಗಮನಿಸುವಾಗ ಈ ಲೋಕದಲ್ಲಿ ಎಲ್ಲವೂ ನಶಿಸಿ ಹೋಗುವಂಥದ್ದಕ್ಕೆ ಯಾವಾಗಲೂ ನಾವು ಚಿಂತಿಸ್ತೇವೆ, ಯಾವಾಗಲೂ ನಾವು ಪ್ರಯಾಸ ಮಾಡ್ತೇವೆ, ಯಾವಾಗಲೂ ನಾವು ಪ್ರಯತ್ನ ಮಾಡ್ತೇವೆ. ಆದರೆ ಅವು ಯಾವುದು ನಮ್ಮ ರಕ್ಷಣೆ ಅಥವಾ ದೇವರ ರಾಜ್ಯಕ್ಕೆ ಅಥವಾ ದೇವರ ಆಶೀರ್ವಾದವನ್ನು ಹೊಂದುವುದಕ್ಕೆ ಪೂರಕವಾಗಿಯೂ ಅಥವಾ ನೆರವಾಗಿಯೂ ಸಹಾಯಕವಾಗಿ ಬರುವುದಿಲ್ಲ. ಅದರ ದೇವರ ವಾಕ್ಯ ಹೇಳ್ತದೆ, ಯೇಸುವಿನ ನಾವು ಬೋಧನೆ ಮೂಲಕವಾಗಿ ಹೇಳಿದ್ರೆ, ನೀವು ಚಿಂತೆ ಮಾಡಿ ಮಾಡಿ 1 ಮೊಳ ಉದ್ದ ಬೆಳೆಯುವುದು ನಿಮ್ಮಲ್ಲಿ ಯಾರಿಗೆ ಸಾಧ್ಯವಿಲ್ಲ. ಚಿಂತೆ ಮಾಡಿ 1 ಮೊಳ ಉದ್ದ ಯಾರಿಂದ ಬೆಳೆಯುವುದಕ್ಕೆ ಸಾಧ್ಯವಾಗುವುದಿಲ್ಲ. ಅಂದ್ರೆ ನಿಮ್ಮ ಚಿಂತೆಯ ಮೂಲಕ, ನಿಮ್ಮ ಯೋಚನೆ ಮೂಲಕವಾಗಿ, ನಿಮ್ಮ ಆಲೋಚನೆಗಳನ್ನು ನೀವು ಹರಿದು ಬಿಡುವಾಗ, ನೀವು ಒಂದು ವಿಷಯದಲ್ಲಿ ಅಥವಾ ಒಂದು ಘಟನೆಯ ವಿಷಯದಲ್ಲಿ ಅಥವಾ ಭವಿಷ್ಯದ ವಿಷಯದಲ್ಲಿ
ಆಲೋಚನೆ ಮಾಡುವಂತಹ ಸಂದರ್ಭದಲ್ಲಿ, ಚಿಂತಿಸುವಂತಹ ಸಂದರ್ಭದಲ್ಲಿ ಅದರಿಂದಾಗುವ ಪ್ರಯೋಜನ ಲಾಭಕ್ಕೂ ಅಲ್ಲ, ಅದು ನಷ್ಟಕ್ಕೆ. ಅದರಿಂದ ಏನು ಪ್ರಯೋಜನಕ್ಕೆ ಬರುವುದಿಲ್ಲ, ಬದಲಾಗಿ ಪ್ರಯೋಜನಕ್ಕೆ ಬಾರದಂತ ವಿಷಯಗಳನ್ನು ನಾವು ಚಿಂತಿಸ್ತೇವೆ. ಐಗುಪ್ತ ದೇಶದಲ್ಲಿದ್ದಂತಹ ಇಸ್ರಾಯೇಲ್ ಜನರು ಅವರು ಐಗುಪ್ತರಿಂದ ಬಿಡುಗಡೆಯನ್ನು ಹೊಂದಿ ಕಾಡಿನಲ್ಲಿ ಪ್ರಯಾಣವನ್ನು ಬೆಳೆಸಿದರು. ಅರಣ್ಯ ಪ್ರದೇಶದಲ್ಲಿ ಅವರು ಪ್ರಯಾಣ ಬೆಳೆಸಿದರು. ಅವರಿಗೆ ಯಾವ ಊಟ ಸಿಗಬೇಕು ಎಂಬುದಾಗಿ ಮೋಶೆಗೆ ಗೊತ್ತಿರಲಿಲ್ಲ. ದೊಡ್ಡ ನಾಯಕನಾಗಿ, ದೊಡ್ಡ ಜನಾಂಗವನ್ನಾಗಿ ಅವನು ಮಾರ್ಪಡಿಸಬೇಕಾದಂತಹ ಆಲೋಚನೆ ಹರಿಯುವ ದೇಶಕ್ಕೆ ಅವರೆಲ್ಲರನ್ನೂ ಆತನು ಸಾಗಿಸಿಕೊಂಡು ಹೋಗುವಾಗ ಯಾವ ಆಹಾರ ಕೊಡಬೇಕೆಂಬುದಾಗಿ ದೇವರು ಅವನಿಗೆ ತಿಳಿಸಿರಲಿಲ್ಲ. ಆತನು ಹೋಗಿ ಕೇಳಿದಾಗ ಏನ್ ಮಾಡ್ತಾನೆ, ದೇವರು ಅವರಿಗೆ ಮನ್ನವನ್ನು, ಲಾಭಕ್ಕಿಯನ್ನು ಕೊಡ್ತಾನೆ. ಎಷ್ಟು ಕೊಡ್ತಾನೆ? ಎಷ್ಟು ಕೊಡ್ತಾನೆ? ಆ ಹೊತ್ತಿಗೆ ಅಷ್ಟೇ. ಬೆಳಗ್ಗೆ ಬೇಕಾದದ್ದು ಬೆಳಗ್ಗೆ ಮಾತ್ರ, ಮಧ್ಯಾಹ್ನಕ್ಕೆ ಬೇಕಾದದ್ದು ಮಧ್ಯಾಹ್ನಕ್ಕೆ ಮಾತ್ರ, ರಾತ್ರಿಯ ಜಾವಕ್ಕೆ ಬೇಕಾದದ್ದು ರಾತ್ರಿಯ ಜಾವಕ್ಕೆ ಮಾತ್ರ. ಆದರೆ ಮೋಶೆಗೂ ಸಹ ದೇವರು ಏನನ್ನು ಒದಗಿಸ್ತಾನೆ ಮುಂದಿನ ಹೊತ್ತಿಗೆ ಎಂಬುದಾಗಿ ಅವರಿಗೆ ಗೊತ್ತಿಲ್ಲ. ಕುಡಿಯುವುದಕ್ಕೆ ನೀರು ಕೇಳ್ತಾರೆ. ಮೋಶೆಯನ್ನು ಹೋಗಿ ಕೇಳಿದಾಗ ಮೋಶೆ ಏನ್ ಹೇಳ್ತಾನೆ? ಗೊತ್ತಿಲ್ಲ ಎಂಬುದಾಗಿ ಹೇಳ್ತಾರೆ. ಆಮೇಲೆ ಅವನು ಏನ್ ಮಾಡ್ತಾನೆ? ದೇವರ ಹತ್ರ ಹೋಗಿ ಕೇಳ್ತಾನೆ, ದೇವರೇ ನೀರು ಎಲ್ಲಿದೆ? ದೇವರು ಆಮೇಲೆ ಅವನ್ನ ನಡೆಸ್ತಾನೆ. ಆಮೇಲೆ ಉಪ್ಪು ನೀರು ಕಹಿ ನೀರಾಗಿ ಮಾರ್ಪಡುತ್ತದೆ. ಕುಡಿಯೋದಕ್ಕೆ ಅಥವಾ ಕುಡಿಯುವುದಕ್ಕೆ ಆಗದೇ ಇರುವಂತಹ ನೀರನ್ನು ಕುಡಿಯುವುದಕ್ಕೆ ದೇವರೇನ್ ಮಾಡ್ತಾನೆ? ಅದನ್ನ ಮಾರ್ಪಡಿಸ್ತಾನೆ. ಹಾಗೆಯೇ ಅವರ ಭವಿಷ್ಯ ಏನು ಎಂಬುದಾಗಿ ಗೊತ್ತಿಲ್ಲ. ಯಾವ ಮಾರ್ಗದಲ್ಲಿ ಹೋಗಬೇಕು ಅವರಿಗೆ ಗೊತ್ತಿಲ್ಲ. ಯಾರನ್ನು ಸಂಧಿಸಬೇಕು ಅದು ಗೊತ್ತಿಲ್ಲ. ಯಾರು ಭೇಟಿ ಮಾಡಬೇಕು ಗೊತ್ತಿಲ್ಲ. ಆದರೆ ಹಿಂದೆಗಡೆ ಮಾತ್ರ ಫರೋಹನ ಸೈನ್ಯ ಇದೆ. ಮುಂದೆಗಡೆ ಯಾರಿದ್ದಾರೆ? ಮುಂದೆಗಡೆ ದೇವರು ಮಾತ್ರ ಇದ್ದಾರೆ. ಅಗ್ನಿಸ್ತಂಭವಾಗಿ, ಮೇಘಸ್ತಂಭವಾಗಿ ಅವರನ್ನು ಅರಣ್ಯ ಪ್ರದೇಶದಲ್ಲಿ ಸಾಗಿಸಿಕೊಂಡು ಬರ್ತಾನೆ. ಆ ಸಂದರ್ಭದಲ್ಲಿ ಆ ಕ್ಷಣಕ್ಕೆ, ಆ ಹೊತ್ತಿಗೆ ಬೇಕಾದಂತಹ ಆಹಾರವನ್ನು ಕೊಡ್ತಾನೆ. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಅವರು 40 ವರ್ಷ ಪ್ರಯಾಣ ಮಾಡಿದರು, ಅವರ ಬಟ್ಟೆ ಹರಿಯಲಿಲ್ಲ, ಅವರ ಕೆಳಗಳು ಸವೆಯಲಿಲ್ಲ ಎಂಬುದಾಗಿ ಹೇಳ್ತಾರೆ. ಅವರ ಕಾಲುಗಳಿಗೆ ನೋವು ಬರಲಿಲ್ಲ ಎಂಬುದಾಗಿ. ಹಾಗಾದ್ರೆ ದೇವರು ನಮಗೆ ಏನು ಕೊಡಬೇಕು, ಯಾವ ಕ್ಷಣಕ್ಕೆ, ಯಾವ ಸಮಯಕ್ಕೆ, ಯಾವ ಸಂದರ್ಭಕ್ಕೆ, ಯಾವ ಹೊತ್ತಿಗೆ ಏನನ್ನು ಒದಗಿಸಬೇಕು ಅದು ದೇವರಿಗೆ ಗೊತ್ತಿದೆ. 6ನೇ ಅಧ್ಯಾಯ ಮತ್ತಾಯನ ಸುವಾರ್ತೆ 8ನೇ ವಚನ. 6ನೇ ಅಧ್ಯಾಯ 8ನೇ ವಚನದಲ್ಲಿ ಏನಂತ ಬರ್ತದೆ? ನೀವು ನಿಮ್ಮ ತಂದೆಯನ್ನು ಬೇಡಿಕೊಳ್ಳುವುದಕ್ಕಿಂತ ಮುಂಚೆ ನಿಮಗೆ ಏನೇನು ಅಗತ್ಯವೆಂಬುದು ಆತನಿಗೆ ತಿಳಿದರೆ. ದೇವರಿಗೆ ಗೊತ್ತು ನಾವು ಏನನ್ನು ಬೇಡಿಕೊಳ್ಳುತ್ತೇವೆ, ನಾವು ಏನನ್ನ ಅರಿಕೆ ಮಾಡ್ತೇವೆ, ನಾವು ಯಾವುದನ್ನು ವಿಜ್ಞಾಪಿಸ್ತೇವೆ, ಎಲ್ಲವನ್ನೂ ನಾವು ಹೇಳುವುದಕ್ಕಿಂತ ಮುಂಚಿತವಾಗಿ ದೇವರಿಗೆ ನಮಗೆ ಏನು ಕೊಡಬೇಕೆಂಬುದಾಗಿ ಗೊತ್ತಿರುತ್ತದೆ. ಇಸ್ರಾಯೇಲರನ್ನು ನಡೆಸಿದಂತ ದೇವರು ನಮ್ಮನ್ನು, ನಮ್ಮ ಜೀವಿತವನ್ನು ನಡೆಸ್ತಾರೆ. ನಾವು ವಿನಾಕಾರಣ ಅಥವಾ ಹೆಚ್ಚು ತಲೆಕೆಡಿಸಿಕೊಂಡವರಾಗಿ ಭವಿಷ್ಯದಲ್ಲಿ ಏನೋ ನಾವೇ ಇಡೀ ಬ್ರಹ್ಮಾಂಡವನ್ನು, ಸೃಷ್ಟಿಯನ್ನು ನಿರ್ಮಿಸಿ ನಾವೇ ನಿರ್ಮಾಣ ಮಾಡಿದಂತೆ ಆಕಾಶದ ತಲೆ ಮೇಲೆ ಬಿದ್ದಂತೆ ಮಾಡ್ತೇವೆ, ತಲೆ ಮೇಲೆ ಟವಲ್ ಹಾಕೊಂಡು ಕೂತ್ಕೊಂತೀವಿ, ಅಥವಾ ನಾವೇ ಟೆಂಟ್ ಹಾಕೊಂಡು ಯೋಚನೆ ಮಾಡ್ತೀವಿ, ಅಥವಾ ರೂಮ್ ಕೊಟ್ಟು ಯೋಚಿಸ್ತೀವಿ ಅಂತದಲ್ಲ. ಹಂಗೆ ನಾವೇ ಏನೋ ದೊಡ್ಡದಾಗಿ ಎಲ್ಲರನ್ನು ಉದ್ಧಾರ ಮಾಡೋ ತರ, ಗಡಿ ಪ್ರದೇಶದಲ್ಲಿ ಕಾಪಾಡುವ ತರ, ಅಥವಾ ಯುದ್ಧಗಳನ್ನು ಮಾಡಿ ಜಯಗಳಿಸಿದ ವೀರರ ತರ ಏನ್ ಮಾಡ್ತೀವಿ, ಆಲೋಚನೆ ಮಾಡ್ತಾರೆ. ಅದೇ ಯೇಸುಸ್ವಾಮಿ ಹೇಳ್ತಾನೆ, ದೇವರ ಚಿತ್ತವಲ್ಲದೆ ಈ ಭೂಲೋಕದಲ್ಲಿ ಒಂದು ಹುಲ್ಲು ಕಡ್ಡಿ ಕೂಡ ಅಲ್ಲಾಡುವುದಿಲ್ಲ. ಹಾಗೆ ನಾವೇನು ಮಾಡಬೇಕು, ನಾವೇನು ಹೊಂದಿಕೊಳ್ಳಬೇಕು, ನಾವೇನು ಕುಡಿಯಬೇಕು, ನಮಗೆ ಅದರ ಚಿಂತೆ ಅವಶ್ಯಕತೆ ಇಲ್ಲ. ನಮಗೆ ಅದರ ಚಿಂತೆ ಅವಶ್ಯಕತೆಯನ್ನು ಬಿಟ್ಟು ಸ್ವಾಮಿ ಏನು ಹೇಳ್ತಾನೆ, ದೇವರು ಏನನ್ನ ಮಾಡೋದಕ್ಕೆ ಹೇಳ್ತಾನೆ, ದೇವರು ಯಾವ ಮಾರ್ಗದಲ್ಲಿ ನಡೆಯುವುದಾಗಿ ಹೇಳ್ತಾನೆ, ಆ ಮಾರ್ಗದಲ್ಲಿ ನಾವು ನಡೆಯಬೇಕು. ಅವರು ಹೇಳಿದಂತ ಮಾತಿಗೆ ನಾವು ವಿಧೇಯತೆಯಿಂದ ಕೈಗೊಂಡು ಜೀವಿಸಬೇಕು. ಮೋಶೆಗೆ ಗೊತ್ತಿರಲಿಲ್ಲ ಅವರ ಜನರನ್ನು ಮುಂದೆ ನಡೆಸುವಂತಹ ಸ್ಥಿತಿಗತಿಗಳು. ಶಿಷ್ಯರು ಸಹ ಬಂದು ಏನ್ ಮಾಡ್ತಾರೆ, ಯೇಸು ಸ್ವಾಮಿ ಹತ್ರ ಈ ಯಾಕೋಬ ಯೋಹಾನರು ಬಂದು ಜೆಬೆದಾಯ ಮಕ್ಕಳು ಏನ್ ಮಾಡ್ತಾರೆ, ಯೇಸು ಸ್ವಾಮಿ ಬಳಿ ಬಂದು ಕೇಳ್ತಾರೆ, ನಿನ್ನ ಬಲಗಡೆಯಲ್ಲಿ ಒಬ್ಬರನ್ನು, ಎಡಗಡೆಯಲ್ಲಿ ಇನ್ನೊಬ್ಬರನ್ನು ಕೂತುಕೊಳ್ಳುವ ಹಾಗೆ ಮಾಡಬೇಕು. ಯೇಸು ಸ್ವಾಮಿ ಹೇಳ್ತಾರೆ, ನೀವು ಕೇಳುವುದು ಏನೆಂಬುದು ನಿಮಗೆ ಗೊತ್ತಿದೆಯಾ? ತಂದೆಯ ಹೊರತು, ದೇವರಿಗೆ ಹೊರತು ಮತ್ತಾರಿಗೂ ಬಲ ಎಡಗಡೆಯಲ್ಲಿ ಯಾರಿಗೆ ಸ್ಥಾನಮಾನ ಇದೆ ಎಂಬುದಾಗಿ ಗೊತ್ತಿಲ್ಲ, ನನಗೂ ಸಹ ಗೊತ್ತಿಲ್ಲ.
ಯೇಸು ಸ್ವಾಮಿಗೆ ಭವಿಷ್ಯ ಗೊತ್ತಿತ್ತು. ಯಾಕಂದ್ರೆ ತಾನು ಎಂತ ಸಾಯುತ್ತೇನೆ ಎಂಬುದಾಗಿ ಆತನು ಶಿಷ್ಯರಿಗೆ ಹೇಳ್ಕೊಂಡಿದ್ದ. ಆದ್ರೆ ಇದೇ ರೀತಿಯಾದಂತಹ ಸಾವನ್ನು, ಇದೇ ರೀತಿಯಾದಂತಹ ಅವಮಾನವನ್ನು, ಇದೇ ರೀತಿಯಾದಂತಹ ಎಲ್ಲ ರೀತಿಯ ಸಂಗತಿಗಳನ್ನು ನಾನು ಅನುಭವಿಸ್ತೇನೆ ಎಂಬುದಾಗಿ ಸ್ವಾಮಿಗೆ ಗೊತ್ತಿದ್ದರೂ ಸಹ ಅದೇನ್ ಮಾಡ್ತಾನೆ, ಸ್ವಾಮಿ ದೇವರ ಚಿತ್ತವನ್ನು ಅನುಸರಿಸ್ತಾನೆ. ಯೋಹಾನನ ಸುವಾರ್ತೆ 6ನೇ ಅಧ್ಯಾಯ, ಯೋಹಾನನ ಸುವಾರ್ತೆ 6ನೇ ಅಧ್ಯಾಯ 38ನೇ ವಚನ. ನನ್ನ ಚಿತ್ತದಂತೆ ನಡೆಯುವುದಕ್ಕಾಗಿ ನಾನು ಬಂದಿಲ್ಲ, ನನ್ನನ್ನು ಕಳುಹಿಸಿದಾತನ ಚಿತ್ತವನ್ನೇ ನೆರವೇರಿಸುವುದಕ್ಕೆ ಪರಲೋಕದಿಂದ ಬಂದೆನು. ನೋಡಿ, ಯೇಸು ಸ್ವಾಮಿ ಹೇಳ್ತಾರೇನು, ತಾನು ಬಂದಂತ ಉದ್ದೇಶ, ತಾನು ಜೀವನ ಮಾಡುತ್ತಿರುವಂತ ಉದ್ದೇಶ, ತಾನು ಯಾವುದರ ಉದ್ದೇಶಕ್ಕಾಗಿ, ಯಾವುದರ ಚಿತ್ತಕ್ಕಾಗಿ ಬಂದಿದ್ದೇನೆ ಎಂಬುದಾಗಿ ಇಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ. ನಾವೆಲ್ಲ ಏನ್ ಭಾವಿಸ್ತೇವೆ, ಯೇಸು ಸ್ವಾಮಿ ಎಲ್ಲಿ ಹುಟ್ಟಬೇಕಾಗಿತ್ತು ಅಂತ ಭಾವಿಸ್ತೇವೆ. ಅರಮನೆಯಲ್ಲಿ ಹುಟ್ಟಬೇಕಾಗಿರುತ್ತ, ಆದ್ರೆ ಅರಮನೆಯಲ್ಲಿ ಹುಟ್ಟಲಿಲ್ಲ. ನಾವೇನ್ ಭಾವಿಸ್ತೇವೆ, ಯೇಸು ಸ್ವಾಮಿ ಮ್ಯಾಜಿಕ್ ಮಾಡ್ತಾನೆ ಎಂಬುದಾಗಿ. ಯೇಸು ಸ್ವಾಮಿ ಮ್ಯಾಜಿಕ್ ಮಾಡಲಿಲ್ಲ. ಯೇಸು ಸ್ವಾಮಿ ಅದ್ಭುತಗಳನ್ನು ಮಾಡ್ತಾನೆ, ಯೇಸು ಸ್ವಾಮಿ ಮಹತ್ವಗಳನ್ನು ಮಾಡ್ತಾನೆ. ಯೇಸು ಸ್ವಾಮಿ ಎಲ್ಲಿ ಹುಟ್ಟಬೇಕಾಗಿತ್ತು ಅಲ್ಲಿ ಹುಟ್ಟಲಿಲ್ಲ. ಯೇಸು ಸ್ವಾಮಿಯನ್ನು ನಾವು ಹೇಗೆ ನೆನೆಸ್ತೋ, ರಾಜನಾಗಿ ನೆನೆಸ್ತೋ, ಆದರೆ ರಾಜನಂತೆ ಅವನು ಜೀವಿಸಲಿಲ್ಲ. ಯಾಕಂದ್ರೆ ತಂದೆಯ ಚಿತ್ತವೇ ಬೇರೆ ಇದೆ. ಮನುಷ್ಯನು ಭಾವಿಸಿದ್ದೇ ಬೇರೆ, ತಂದೆಯ ಚಿತ್ತ, ದೇವರ ಚಿತ್ತವೇ ಬೇರೆ ಆಗಿದೆ. ಹಾಗೆಯೇ ನನ್ನ ನಿಮ್ಮೆಲ್ಲರ ಜೀವನದಲ್ಲಿಯೂ ದೇವರ ಮಾರ್ಗ, ದೇವರ ಆಲೋಚನೆಗಳೇ ಬೇರೆ ಆಗಿರುತ್ತವೆ. ನಮ್ಮ ಆಲೋಚನೆಗಳು, ನಮ್ಮ ಮಾರ್ಗಗಳೇ ಬೇರೆಯವುಗಳಾಗಿರುತ್ತವೆ. ಯಾಕಂದ್ರೆ ಎಲ್ಲವುಗಳಿಗೂ ಒಂದೊಂದು ಸಮಯವಿದೆ. ಪ್ರಸಂಗ 3ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಕಾಲವು ಕ್ಲಿಷ್ಟವಾಗಿರುವುದರಿಂದ ಪ್ರತಿಯೊಂದಕ್ಕೂ ಒಂದೊಂದು ಸಮಯ. ನನಗೂ ಒಂದು ಸಮಯ, ನಿಮಗೂ ಒಂದು ಸಮಯ, ನಿಮಗೊಂದು ಕಾಲ, ನನಗೊಂದು ಕಾಲ. ಪ್ರತಿಯೊಬ್ಬರಿಗೂ ಒಂದೊಂದು ಸಮಯ ಇದೆ, ಪ್ರತಿಯೊಬ್ಬರಿಗೂ ಒಂದೊಂದು ಜೀವನ ಇದೆ, ಪ್ರತಿಯೊಬ್ಬರಿಗೂ ಒಂದೊಂದು ಭವಿಷ್ಯವನ್ನು ದೇವರು ಇಟ್ಟಿದ್ದಾನೆ. ಆದರೆ ಆ ಭವಿಷ್ಯದ ಮಾರ್ಗದಲ್ಲಿ, ಆ ಭವಿಷ್ಯದ ಜೀವನದಲ್ಲಿ ನಾವು ದೇವರನ್ನು ದೃಷ್ಟಿಸಿ ನೋಡಿ, ದೇವರ ಚಿತ್ತವನ್ನು ಅನುಸರಿಸಿ, ದೇವರ ಚಿತ್ತವೇನೆಂಬುದನ್ನು ತಿಳಿದುಕೊಂಡು ದೇವರ ಮಾರ್ಗದಲ್ಲಿ ನಡೆಯಬೇಕಾದರೆ ನಮ್ಮ ಧ್ಯೇಯ, ನಮ್ಮ ಗುರಿ. ಅರಣ್ಯ ಪ್ರಯಾಣದಲ್ಲಿ ಹೋಗುತ್ತಿದ್ದಂತಹ ಇಸ್ರಾಯೇಲ್ ಜನರು ಅನೇಕ ವರ್ಷ ಹೋಗ್ತಾರೆ. ಯಾತಕ್ಕಾಗಿ? ಅವರು ದೇವರ ಚಿತ್ತವನ್ನು ಕೈಗೊಳ್ಳದೇ ಇದ್ದರಿಂದ, ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನಡೆಕೊಂಡದ್ರಿಂದ, ಮೋಶೆಯ ವಿರುದ್ಧವಾಗಿ ನಡೆಕೊಂಡದ್ರಿಂದ. ಯಾಕೆ? ದೇವರವರನ್ನು ಹಾಂಚೆಯವಾಗಿರುವ ದೇಶಕ್ಕೆ ನಡೆಸಿಕೊಂಡು ಹೋಗುವಾಗ ಅವರಿಗೆ ಅಗತ್ಯವಿರುವಂತಹ ಪೋಷಣೆ, ಪಾಲನೆಯನ್ನು ಕೊಟ್ಟ. ಅವರು ಐಗುಪ್ತ ದೇಶದಲ್ಲಿ ಹಾಕಿದಂತ ಬಟ್ಟೆ ಹರಿಯದೆ ಹೋಯಿತು, ಐಗುಪ್ತ ದೇಶದಲ್ಲಿ ಹಾಕಿದಂತ ಕೆಳಗಳು ಸವೆಯದೆ ಹೋಯಿತು, ಅವರ ದೇಹವು ಸವೆಯಲಿಲ್ಲ. ಆದರೆ ಕೆಲವರು ಮಾತ್ರ ತೀರಬಹುದು, ಮುಪ್ಪಿನ ಪ್ರಾಯದವರು ತೀರಬಹುದು, ಮತ್ತು ಅನೇಕರು ದೇವರ ವಿರುದ್ಧವಾಗಿ ನಡೆದುಕೊಂಡವರು ತೀರಿರುತ್ತಾರೆ. ಹಾಗೆಯೇ ನಮ್ಮ ಬದುಕಿನಲ್ಲಿ ಸಹ ದೇವರು ನಮಗೊಂದು ನಿರ್ದಿಷ್ಟವಾದಂತಹ ಜೀವನ, ನಮಗೊಂದು ನಿರ್ದಿಷ್ಟವಾದಂತಹ ಆಯುಷ್ಯನ್ನು ಆತನು ನಮಗೆ ಕೊಟ್ಟಿರುವಾಗ ಅದನ್ನು ಅರ್ಥಗರ್ಭಿತವಾಗಿ ಅನುಭವಿಸಬೇಕು. ಅದನ್ನು ಯೋಗ್ಯವಾದಂತಹ ರೀತಿಯಲ್ಲಿ ಪ್ರಯೋಜನಕ್ಕೆ ತರಬೇಕು. ವಿನಃ ನಮ್ಮ ಆಲೋಚನೆಯಂತೆ, ನಮ್ಮ ಇಚ್ಛೆಯಂತೆ ಹೋದರೆ ನಾವು ನಾಶವಾಗಿ ಹೋಗ್ತೇವೆ. ದೇವರ ಚಿತ್ತಕ್ಕೆ ವಿರೋಧವಾಗಿ ನಡೆದುಕೊಂಡ್ರೆ, ದೇವರ ಆಲೋಚನೆಗಳನ್ನು ತಿರಸ್ಕರಿಸಿದ್ರೆ, ದೇವರ ಮಾರ್ಗ ಬೇಡ, ನಮಗೆ ನಮ್ಮ ಮಾರ್ಗವೇ ಸಾಕು, ನಮ್ಮ ಮಾರ್ಗವೇ ಬೇರೆ ಎಂಬುದಾಗಿ ಇರುವುದಾಗ ನಮಗೆ ಯಾವುದೇ ರೀತಿಯಾದಂತಹ ಒಳಿತು, ಯಾವುದೇ ರೀತಿಯಾದಂತಹ ಆಶೀರ್ವಾದಕ್ಕೆ ನಾವು ಪಾತ್ರರಾಗುವುದಿಲ್ಲ. ಜ್ಞಾನೋಕ್ತಿಗಳ ಗ್ರಂಥ 3ನೇ ಅಧ್ಯಾಯ 5ನೇ ವಚನದಲ್ಲಿ ಹೇಳ್ತದೆ, ಜ್ಞಾನೋಕ್ತಿ 3:5ನೇ ವಚನ, ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆ ಬಿಡು. ಹಾಗಾದ್ರೆ ಭರವಸೆ ಬಿಟ್ಟಂತ ಇಸ್ರಾಯೇಲ್ ಜನರು ಏನ್ ಮಾಡಿದ್ರು? ಕಾನಾನ್ ದೇಶಕ್ಕೆ ಸೇರಿದ್ರು. ದೇವರ ಮೇಲೆ ಭರವಸೆ ಬಿಡದೆ ಯಾವಾಗ ತಮ್ಮ ಸ್ವಾರ್ಥದಿಂದ, ತಮ್ಮ ಆಲೋಚನೆಯಿಂದ, ತಮ್ಮ ಮಾರ್ಗಗಳನ್ನು ಅನುಸರಿಸಿ ತಮ್ಮದೇ ಆದಂತಹ ದಾರಿಯಲ್ಲಿ ನಡೆದರೂ, ಜೀವಿಸಿದ್ರು, ಅಂತವರೇನಾದರೂ ನಾಶವಾದರು. ಹಾಗೆ ನಮ್ಮ ಬದುಕಿನಲ್ಲೂ ಸಹ ನಾಶಕ್ಕೆ ನಾವು ಗುರಿ ಮಾಡಿಕೊಳ್ಳುವಂಥದ್ದು. ನಮ್ಮ ಆಲೋಚನೆಗಳೇ ನಮಗೆ ನಾಶನಕ್ಕೆ ಗುರಿಯಾಗುವಂಥದ್ದು, ನಮ್ಮ ಮಾರ್ಗಗಳೇ ನಮ್ಮನ್ನು ನಾಶನಕ್ಕೆ ಎಡಮಾಡಿಕೊಳ್ಳುತ್ತದೆ. ನಮ್ಮ ಯೋಚನೆಗಳೇ, ನಮ್ಮ ಚಿಂತೆ, ನಮ್ಮ ಬಿಕ್ಕಟ್ಟೆ ನಮ್ಮನ್ನು ನಶಿಸಿ ಹೋಗುವಂತೆ ಮಾಡ್ತದೆ. ನಾವು ಚಿಂತೆ ಮಾಡ್ತೇವೆ, ನಾವು ಯೋಚನೆ ಮಾಡ್ತೇವೆ ಯಾವುದಕ್ಕಾಗಿ? ನಶಿಸಿ ಹೋಗುವಂತ, ನಾಶವಾಗುವಂತ ವಿಷಯಗಳಿಗಾಗಿ. ಆದರೆ ಯೇಸು ಸ್ವಾಮಿ ಹೇಳ್ತಾನೆ, ಮತ್ತಾಯನ ಸುವಾರ್ತೆ 10ನೇ ಅಧ್ಯಾಯ 28ನೇ ವಚನ, ಮತ್ತಾಯ 10:28 ಹೇಳುವಂತ ಮಾತು, ಇದಲ್ಲದೆ
ದೇಹ, ಈ ಎರಡನ್ನೂ ಕೂಡ ನರಕದಲ್ಲಿ ಹಾಕಿ ನಾಶ ಮಾಡಬಲ್ಲ ತನಗೆ ಯಾವುದು? ಯೇಸು ಸ್ವಾಮಿ. ನರಕದಲ್ಲಿ ದೇಹವನ್ನು ಆತ್ಮವನ್ನು ಹಾಕುವಂತ ಯೇಸು ಸ್ವಾಮಿಗೆ ಏನ್ ಮಾಡ್ರಿ? ಹೆದರ್ರಿ. ದೇಹವನ್ನು ಕೊಂದು ಆತ್ಮವನ್ನು ಕೊಲ್ಲಲಾರದವರಿಗೆ ನೀವು ಹೆದರುವ ಅವಶ್ಯಕತೆ ಇಲ್ಲ. ಈ ಭೂಲೋಕದಲ್ಲಿ ಅನೇಕ ವಿಷಯಗಳಿಗೆ ನಾವು ಹೆದರ್ತೇವೆ. ಮರಣವನ್ನು ಕಂಡ್ರೆ ಹೆದರ್ತೇವೆ, ಕಾಯಿಲೆಗಳನ್ನು ಕಂಡ್ರೆ ಹೆದರ್ತೇವೆ, ಮನುಷ್ಯರನ್ನು ಕಂಡು ಹೆದರುತ್ತೇವೆ, ಅಥವಾ ಅನೇಕ ವಿಷಯಗಳಿಗೆ ನಾವು ಭಯ ಪಡ್ತೇವೆ, ಹೆದರುತ್ತೇವೆ. ಆದರೆ ದೇಹವನ್ನು ಕೊಂದು ಆತ್ಮವನ್ನು ಕೊಲ್ಲಲಾರದವರಿಗೆ ನೀವು ಹೆದರುವ ಅವಶ್ಯಕತೆ ಇಲ್ಲ ಎಂಬುದಾಗಿ. ಯಾಕಂದ್ರೆ ನಾವು ಹೆದರಬೇಕಾದದ್ದು ನಮ್ಮನ್ನೆಲ್ಲ ರಕ್ಷಕನಾದ ಯೇಸು ಸ್ವಾಮಿಗೆ ಮಾತ್ರ. ಯಾಕಂದ್ರೆ ಯೇಸು ಸ್ವಾಮಿಗೆ ನರಕದಲ್ಲಿ ಹಾಕುವಂತ, ಸ್ವರ್ಗದಲ್ಲಿ ಹಾಕುವಂತ, ಅಥವಾ ಜೀವದಲ್ಲಿ ಸೇರಿಸುವಂತ, ನರಕದಲ್ಲಿ ಸೇರಿಸುವಂತ ಶಕ್ತಿ, ತೀರ್ಪು ಮಾಡುವಂತ ಅಧಿಕಾರ ಯೇಸು ಸ್ವಾಮಿಗೆ ಮಾತ್ರ ಇದೆ. ಯೇಸು ಸ್ವಾಮಿಗೆ ಯಾರು ಹೆದರುತ್ತಾರೋ ಅವರು ಮರಣಕ್ಕೆ ಹೆದರುವುದಿಲ್ಲ. ಯೇಸು ಸ್ವಾಮಿಗೆ ಯಾರು ಹೆದರುತ್ತಾರೋ ಅವರು ಕಾಯಿಲೆವಾದಗಳಿಗೆ ಹೆದರುವುದಿಲ್ಲ. ಯೇಸು ಸ್ವಾಮಿಗೆ ಯಾರು ಹೆದರುತ್ತಾರೋ ಅವರು ಮನುಷ್ಯರಿಗೂ ಹೆದರುವುದಿಲ್ಲ. ಮನುಷ್ಯರಿಗೆ ಹೆದರಬೇಕಾದಂತ, ಮರಣಕ್ಕೆ, ಸಾವಿಗೆ ಹೆದರಬೇಕಾದಂತ ಅವಶ್ಯಕತೆ ಇಲ್ಲ. ನಾವು ಹಾಡನ್ನು ಕೂಡ ಹಾಡ್ತೇವೆ. ಏನಂತ ಹಾಡ್ತೇವೆ? ಮುಂದೆ ಹೋಗುವೆನು ನಾನು ಯೇಸುವಿನೊಂದಿಗೆ, ಯೇಸುವಿನೊಡನೆ. ಆಮೇಲೆ ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ನಾನು ಸಾವಿಗೆ ಹೆದರೇನು, ಆಮೇಲೆ ನಿತ್ಯ ಜೀವ ನಾವು ಪಡೆದೆ. ನಾನು ಸಾವಿಗೆ ಹೆದರಿ ಸುಮ್ಮನೆ ಹಾಡೋದಲ್ಲ, ಅದನ್ನ ಕೈ ತಂದ್ಕೊಂಡು ಆಡೋದು, ಭಾಷಣ ಆಡೋದು, ಡ್ಯಾನ್ಸ್ ಮಾಡ್ಕೊಂಡು ಆಡೋದಲ್ಲ. ಅದರಂತೆ ಜೀವಿಸ್ಬೇಕು ಯಾವಾಗಲೂ. ಕಾಯಿಲೆ ಬಂದ ತಕ್ಷಣ ನಾಳೆ ಸಾಯಬೇಕಾದ್ರೆ ಇವತ್ತು ಸತ್ತ ಹೋಗ್ತಾರೆ. ಯಾಕಂದ್ರೆ ಅವ್ರ ಮನಸ್ಸಲ್ಲಿರುವಂತಹ ದಿಗಿಲು, ಭಯ, ಗೊಂದಲ, ಗಲಿಬಿಲಿ. ಅನೇಕರು ಹೆಚ್ಚಾಗಿ ಐಸಿಯುನಲ್ಲಿ ಅಥವಾ ಈ ಕೊರೋನಾದ ಕಾಯಿಲೆ ಬಂದಾಗ ಸತ್ತವರು ಹೇಗೆಂದ್ರೆ, ಕಾಯಿಲೆಯಿಂದ ಸತ್ತವರಿಗಿಂತ 100ಕ್ಕೆ 90% ಅವರ ಭಯದಿಂದ, ಅವರ ಯೋಚನೆಯಿಂದ, ಅವರ ಚಿಂತೆಯಲ್ಲಿ ಸತ್ತವರೇ ಹೆಚ್ಚು. ಹಾಗಾಗಿ ಮರಣವು ನಮ್ಮನ್ನು ಏನು ಮಾಡುವುದಕ್ಕೆ ಸಾಧ್ಯವಿಲ್ಲ. ಆ ಮರಣವನ್ನೇ ಗೆದ್ದಂತ ಯೇಸು ಸ್ವಾಮಿಗೆ ಎನ್ನುವುದಾದ್ರೆ ನಾವು ಯಾರು ಸಹ ಸಾಯುವುದಕ್ಕೆ ಸಾಧ್ಯವಿಲ್ಲ. ಆ ಮರಣವನ್ನೇ ಮೆಟ್ಟಿ ನಿಂತು ಪುನರುತ್ಥಾನಪೂರ್ವಕವಾಗಿ ಜೀವವನ್ನು ಕೊಡುವಂತ ದೇವರಿಗೆ ನಾವು ಹೆದರುವುದಾದ್ರೆ ನಮಗೆ ಸಾವೆಂದು ನಮಗೆ ಹತ್ತಿರವಾಗುವುದಿಲ್ಲ. ಹಾಗೆ ನಾವು ಹಾಡಿದಂತ ಹಾಡು 79ನೇ ಸಂಗೀತದಲ್ಲಿ ಬಹಳ ಅರ್ಥಗರ್ಭಿತವಾಗಿ ಆ ಸಂಗೀತಗಾರ ಬರೆಯುತ್ತಾರೆ. ಏನಂತ ಬರೆಯುತ್ತಾನೆ? 79ನೇ ಸಂಗೀತದ ಮೊದಲ ಚರಣದಲ್ಲಿ, ತಾರೆಯನ್ನು ಪಂಡಿತರು ನೋಡಿ ಮನೆ ಬಿಟ್ಟರು, ನಾವು ಅವರಂತೆ ನಿನ್ನ ನೋಡಿ. ಅಂದ್ರೆ ತಾರೆಯ ಮೂಲಕವಾಗಿ, ಅದರ ನಕ್ಷತ್ರದ ಮೂಲಕವಾಗಿ ಎಲ್ಲಿಗೆ ಬಂದರು? ಆ ನಕ್ಷತ್ರ ಎಲ್ಲಿಗೆ ನಡೆಸಿಕೊಂಡು ಹೋದರು? ಹೆರೋದನ ಬಳಿಗೆ ನಡೆಸಿದರು. ಅವರು ಹೆರೋದನಿಗೆ ಹೆದರಿದ್ರ, ದೇವರಿಗೆ ಹೆದರಿದ್ರ? ದೇವರಿಗೆ ಹೆದರಿದ್ರು. ದೇವರಿಗೆ ಹೆದರಿದ್ದರಿಂದಲೇ ಯೇಸು ಸ್ವಾಮಿಯನ್ನು ಕಂಡು ಅವರು ನಮಸ್ಕರಿಸಿ ಏನ್ ಮಾಡ್ತಾರೆ? ಹಿಂತಿರುಗಿ ಅವರ ದೇಶಕ್ಕೆ ಹೋಗ್ತಾರೆ. ಅವರ ಪ್ರಾಣ ಉಳಿತದೆ, ಯೇಸು ಸ್ವಾಮಿಯು ಸಹ ಉಳಿತಾರೆ. ಹಾಗೆಯೇ ಮುಂದಿನ ವರ್ಷ ಹೇಳಿದೆ, ನಿನ್ನ ನೋಡಿ ಈಗಲೇ ಪಾಪವನ್ನು ತ್ಯಜಿಸ ಕೃಪೆ ಮಾಡುವ ಅಂತ ಹೇಳುವಾಗ, ಸ್ವಾಮಿಯನ್ನು ಕಂಡ ಕೂಡಲೇ, ಸ್ವಾಮಿಯನ್ನು ದರ್ಶನ ಮಾಡಿದ ಕೂಡಲೇ, ಈ ಸ್ವಾಮಿಯನ್ನು ಆರಾಧನೆ ಮೂಲಕ, ವಾಕ್ಯದ ಮೂಲಕ, ಬೋಧನೆ ಮೂಲಕ ನಾವು ದರ್ಶನ ಮಾಡಿದ ಮೇಲೆ ನಮ್ಮ ಪಾಪಗಳು ತ್ಯಜಿಸಲ್ಪಡಬೇಕು. ನಾವೇನ್ ಮಾಡಿದ್ರೆ ಇಹಲೋಕದ ವಿಷಯಗಳಿಗೆ ಒಳಗಾಗಿ, ಇಹಲೋಕದ ವಿಷಯಕ್ಕೆ ನಾವು ಆಶೆ ಪಟ್ಟವರಾಗಿ, ಇಹಲೋಕದ ಮೇಲೆ ನಾವು ಪ್ರೀತಿ ನೆಟ್ಟವರಾಗಿ ಅನೇಕ ಪಾಪ ಕೃತ್ಯಗಳನ್ನು, ಅನೇಕ ವಿಧವಾದಂತಹ ತೊಂದರೆಗಳಿಗೆ, ಸಮಸ್ಯೆಗಳಿಗೆ ನಾವು ಒಳಗಾಗುತ್ತಿದ್ದೇವೆ. ನಮ್ಮನ್ನು ನಾವು ನಾಶನಕ್ಕೆ ಗುರಿ ಮಾಡಿಕೊಳ್ಳುತ್ತಿದ್ದೇವೆ. ನಮ್ಮನ್ನು ನಾವು ನಾಶನಕ್ಕೆ ಗುರಿ ಮಾಡಿಕೊಳ್ಳುವುದು ನಮ್ಮ ಆಶಾಪಾಶಗಳೇ, ನಮ್ಮ ಆಲೋಚನೆಗಳೇ, ನಮ್ಮ ಚಿಂತೆ. ನಮ್ಮ ಚಿಂತೆ ನಮ್ಮನ್ನು ಅನಾರೋಗ್ಯಕ್ಕೆ ನಡೆಸುತ್ತದೆ. ನಮ್ಮ ಯೋಚನೆ ನಮ್ಮನ್ನು ಅನಾರೋಗ್ಯಕ್ಕೆ ನಡೆಸುತ್ತದೆ. ಇಹಲೋಕದ ಪ್ರೀತಿ ದೇವರ ಮೇಲೆ ಪ್ರೀತಿ ಇಲ್ಲದಂತೆ ಮಾಡುತ್ತದೆ. ಇಹಲೋಕದ ಬಹುಭಾಷೆಗಳು ನಮ್ಮನ್ನು ಪಾಪಗಳಿಗೆ ಸಿಲುಕಿಸುತ್ತದೆ. ಕಡೆಯಾಗಿ ನಾವು ದೇವರ ಮೇಲೆ ಪ್ರೀತಿ ಇಲ್ಲದೆ, ದೇವರಿಗೆ ಹೆದರದೆ, ನಾವು ಪಾಪಮಯವಾದಂತಹ ಜೀವಿತದಲ್ಲಿಯೂ ಇಹಲೋಕಕ್ಕೆ ಸಂಬಂಧಪಟ್ಟಂತಹ ಜೀವಿತವನ್ನು ಅನುಸರಿಸಿ ಅಂತಿಮವಾಗಿ ನಾವು ನಾಶನಕ್ಕೆ ಗುರಿಯನ್ನು ಮಾಡಿಕೊಳ್ಳುತ್ತೇವೆ ಮತ್ತು ನಾವು ಸಂಘಕ್ಕೆ ಸೇರದೆ ನರಕಕ್ಕೆ ನಾವು ತುತ್ತಾಗುತ್ತೇವೆ. ಅದಕ್ಕಾಗಿ ಯೇಸು ಹೇಳ್ತಾರೆ, ಮೊದಲು ನೀವು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ಹೋರಾಡಬೇಡ್ರಿ ಎಂಬುದಾಗಿ ಹೇಳ್ತೇನೆ. ದೇವರ ರಾಜ್ಯ, ದೇವರ ನೀತಿ ಎನ್ನುವಂಥದ್ದು ನಮ್ಮ ಬದುಕಿನ ಪ್ರತಿನಿತ್ಯದ ಮಾಡುವೆಯಲ್ಲಿ ದೇವರ ರಾಜ್ಯದಲ್ಲಿ ಎಲ್ಲಿರುತ್ತದೋ ಅದನ್ನೇ ಇಲ್ಲಿ ಇರಬೇಕು ಎಂಬುದಾಗಿ ನಾವು ಭಾವಿಸ್ತೇವೆ. ಕರ್ತನ ಪ್ರಾರ್ಥನೆ ಹೇಳುವಾಗ ನಾವೇನು ಹೇಳ್ತೇವೆ? ಕರ್ತನ ಪ್ರಾರ್ಥನೆ ಹೇಳುವಾಗ ಏನು ಹೇಳ್ತೇವೆ? ನಿನ್ನ ರಾಜ್ಯವು, ಏಕೆ ನಿನ್ನ ರಾಜ್ಯವು ಬರಲಿ? ಯಾವ ರಾಜ್ಯ ಅದು? ಬಿಜೆಪಿಯ ರಾಜ್ಯನ, ಕಾಂಗ್ರೆಸ್ ರಾಜ್ಯನ,
ಜನತಾದಳ ರಾಜ್ಯನ, ಇಲ್ಲ ಜೋ ಬೈಡನ್ ಅಥವಾ ಅಬ್ರಹಾಂ ಲಿಂಕನ್, ಬರಾಕ್ ಒಬಾಮ ಅವರ ರಾಜ್ಯನ? ಯಾರ ರಾಜ್ಯ? ಯಾರ ರಾಜ್ಯ? ದೇವರ ರಾಜ್ಯ. ಹಾಗಾದ್ರೆ ದೇವರ ರಾಜ್ಯದಲ್ಲಿ ಏನಿರ್ತದೆ? ದೇವರ ರಾಜ್ಯದಲ್ಲಿ ಏನಿರ್ತದೆ? ಏನು ಇರಲ್ಲ. ಏನಿರ್ತದೆ ಮತ್ತೆ ದೇವರ ರಾಜ್ಯದಲ್ಲಿ ಏನಿರ್ತದೆ? ಎಲ್ಲ ಎಲ್ಲ ಒಳ್ಳೆ ಕಾರ್ಯಗಳಿರ್ತದೆ. ಆಮೇಲೆ ನೀತಿ, ನ್ಯಾಯ, ಸಂತೋಷ, ಸಮಾಧಾನ, ಪರಿಶುದ್ಧತೆ, ಪವಿತ್ರಾತ್ಮ ಇಲ್ಲಿಲ್ವಾ? ದೇವರ ರಾಜ್ಯದಲ್ಲಿ ದೇವರ ಆಳ್ವಿಕೆ ಇರುತ್ತದೆ. ದೇವರ ಆಳ್ವಿಕೆ ಎಂದರೇನು? ದೇವರ ಆಳ್ವಿಕೆ ಅಂದರೆ ದೇವರು ಹೇಳಿದಂತ ಮಾತುಗಳು ನೆರವೇರಬೇಕು, ದೇವರ ಆಜ್ಞೆಗಳನ್ನು ನೆರವೇರಿಸಬೇಕು, ದೇವರ ಬೋಧನೆಗಳನ್ನು ಕೈಗೊಂಡು ನಡೆಯಬೇಕು, ದೇವರ ರಾಜ್ಯವನ್ನು ನಿರ್ಮಿಸಬೇಕು. ಇಲ್ಲಿ ಎಲ್ಲಿ ನಿರ್ಮಿಸಬೇಕು? ಎಲ್ಲಿ ನಿರ್ಮಿಸಬೇಕು? ನಾವು ನಮ್ಮ ಹೃದಯದಲ್ಲಿ, ನಮ್ಮ ಮನಸ್ಸಿನಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಸಭೆಯಲ್ಲಿ, ನಮ್ಮ ಸಮಾಜದಲ್ಲಿ. ಹಿಂದೂ ಬಾಂಧವರು ಏನ್ ಹೇಳ್ತಾರೆ ಅಂದ್ರೆ, ಅವರಿಗೆ ಯಾವ ರಾಜ್ಯ ಬೇಕೆಂಬುದಾಗಿ ಅವರು ಬಯಸ್ತಾರೆ. ಅವರು ನಮ್ಮ ಹಿಂದೂ ಬಾಂಧವರು ರಾಮರಾಜ್ಯ ಬೇಕೆಂಬುದಾಗಿ ಬಯಸ್ತಾರೆ. ನಮಗೆ ಏನ್ ಬೇಕು? ನಾವು ಬಯಸುವುದು ದೇವರ ರಾಜ್ಯ, ಕ್ರಿಸ್ತನ ರಾಜ್ಯ. ಅದು ದೇವರ ಆಳ್ವಿಕೆ, ಅದು ದೇವರ ಆಳ್ವಿಕೆಯಿಂದ ಕೂಡಿದಂತ ರಾಜ್ಯ. ದೇವರ ಆಳ್ವಿಕೆಯಿಂದ ದೇವರ ಮಾತನ್ನು ಕೈಗೊಳ್ಳುವಂತ, ದೇವರ ಮಾತನ್ನು ಅನುಸರಿಸುವಂತ, ದೇವರಿಗೆ ವಿಧೇಯತೆಯನ್ನು ತೋರುವಂತ, ದೇವರ ಮಾರ್ಗದಲ್ಲಿ ನಡೆಯುವಂತ ರಾಜ್ಯ ಇಂದು ನಮಗೆ ಇಲ್ಲಿ ಈ ಭೂಲೋಕದಲ್ಲಿ ಬೇಕು. ನಿನ್ನ ರಾಜ್ಯ ಬರಲಿ ಎಂಬುದಾಗಿ ನಾವು ಕರ್ತನ ಪ್ರಾರ್ಥನೆಯಲ್ಲಿ ಹೇಳಿದ್ರೆ ಅಷ್ಟೇ, ಅದರಂತೆ ನಾವು ಜೀವಿಸುತ್ತೆ. ಯಾಕೆ? ದೇವರ ರಾಜ್ಯ ಬಂದರೆ ನಮಗೆ ಸಮಾಧಾನ ಇರುವುದಕ್ಕೆ ಸಾಧ್ಯ, ದೇವರ ರಾಜ್ಯ ಬಂದರೆ ನಮಗೆ ಸಂತೋಷ ಇರುವುದಕ್ಕೆ ಸಾಧ್ಯ. ದೇವರ ಆಳ್ವಿಕೆಯ ಮೂಲಕವೇ ನಮಗೆ ನೀತಿ, ಸಂತೋಷ, ಸಮಾಧಾನ, ನ್ಯಾಯ, ನೀತಿ, ಸತ್ಯ, ಧರ್ಮ, ನೆಮ್ಮದಿ, ಅಭಿವೃದ್ಧಿ, ಬೆಳವಣಿಗೆ ಎಲ್ಲ. ಯಾರು ದೇವರ ಆಳ್ವಿಕೆಯನ್ನು ಮಾಡುವುದಕ್ಕೆ, ಅನುಸರಿಸುವುದಕ್ಕೆ, ಆಳ್ವಿಕೆ ಮಾಡುವಿಕೆ ಎಂಬುದಾಗಿ ಬಿಟ್ಟುಕೊಡ್ತಾರೆ, ಅವರಿಗೆ ದೇವರ ಸಮಾಧಾನವಿರುತ್ತದೆ, ದೇವರ ಸಂತೋಷವಿರುತ್ತದೆ, ದೇವರು ಅವರನ್ನು ಅಭಿವೃದ್ಧಿಪಡಿಸುತ್ತಾನೆ. ಯಾರು ದೇವರ ಆಳ್ವಿಕೆ ಬೇಡ, ಮನುಷ್ಯನ ಆಳ್ವಿಕೆ ಬೇಕು. ದೇವರ ಆಲೋಚನೆ ಬೇಡ, ಮನುಷ್ಯನ ಆಲೋಚನೆ ಬೇಕು. ದೇವರ ತೀರ್ಮಾನ ಬೇಡ, ನಿರ್ಧಾರ ಬೇಡ, ಮನುಷ್ಯನ ತೀರ್ಮಾನ ನಿರ್ಧಾರ ಬೇಕು. ದೇವರ ರಾಜ್ಯಕ್ಕಿಂತಲೂ ಮನುಷ್ಯರ ರಾಜ್ಯ ಬೇಕೆಂಬುದಾಗಿ ಬಯಸ್ತಾರೆ. ಅವಾಗ ನಮಗೆ ಅಸಂತೋಷ, ಅಸಮಾಧಾನ, ಅಶಾಂತಿ, ನೆಮ್ಮದಿ ಇಲ್ಲದ ವಾತಾವರಣ, ಗೊಂದಲ, ಗಲಭೆ, ಜಗಳ, ಹಗೆತನ, ದ್ವೇಷ, ಪ್ರೀತಿ ಇಲ್ಲದಂತ ಬದುಕು, ಅಸೂಯೆ, ಹೊಟ್ಟೆ ಕಿಚ್ಚು, ಪಾಪ, ದ್ರೋಹ, ಅಪರಾಧ, ಇವೆಲ್ಲ ರೀತಿಯಾದಂತಹ ಸೈತಾನನ ಕಾರ್ಯಗಳು, ಸೈತಾನನ ಸಂಗತಿಗಳು ಎಲ್ಲರ ಹೃದಯದಲ್ಲಿ, ಎಲ್ಲರ ಮನಸ್ಸಿನಿಂದ ಹುಟ್ಟಿ ಇಡೀ ಪ್ರಪಂಚವನ್ನು, ಅಂದರೆ ಇಹಲೋಕವನ್ನು ಅಪವಿತ್ರ ಮಾಡಿ ದೇವರ ಆಳ್ವಿಕೆಯಿಂದ ದೂರವಾಗುತ್ತದೆ, ದೇವರ ಆಶೀರ್ವಾದದಿಂದ ದೂರವಾಗುತ್ತದೆ. ಹಾಗಾಗಿ ಯೇಸುವನ್ನು ಹೇಳ್ತಾನೆ, ನಾವು ಯೋಚನೆ ಮಾಡೋದೆಲ್ಲಿದು? ಏನ್ ತಿನ್ಬೇಕು, ಏನ್ ಕುಡಿಬೇಕು, ಏನ್ ತಿನ್ಬೇಕು, ಏನ್ ಕುಡಿಬೇಕು ಅಂತ ಯೋಚನೆ ಮಾಡ್ತೇವೆ, ಏನನ್ನು ಹೊತ್ತುಕೊಳ್ಬೇಕು ಎಂಬುದಾಗಿ ಯೋಚನೆ ಮಾಡ್ತೇವೆ. ಆದ್ರೆ ಈ ಹೊತ್ತಿನ ಸಂತೋಷಕ್ಕಾಗಿ, ಈ ಹೊತ್ತಿನ ನೆಮ್ಮದಿಗಾಗಿ, ಈ ಹೊತ್ತಿನ ಶಾಂತಿಗಾಗಿ, ಈ ಹೊತ್ತಿನ ನಮಗೆ ಎಲ್ಲ ರೀತಿಯ ಅಭಿವೃದ್ಧಿ ಬೆಳವಣಿಗೆಗಾಗಿ ನಾವು ಯೋಚನೆ ಮಾಡ್ತಾ ಇಲ್ಲ, ನಾವು ಪ್ರಯಾಸ ಪಡ್ತಾ ಇಲ್ಲ, ನಾವು ಪ್ರಯತ್ನ ಮಾಡ್ತಾ ಇಲ್ಲ. ಇದು ನೆರವೇರಬೇಕಾದ್ರೆ ದೇವರು ನಮ್ಮನ್ನು ಆಳ್ವಿಕೆ ಮಾಡುವುದಕ್ಕೆ ಬಿಡಬೇಕು, ದೇವರು ನಮ್ಮ ಹೃದಯವನ್ನು ಆಳ್ವಿಕೆ ಮಾಡುವುದಕ್ಕೆ ಬಿಡಬೇಕು, ದೇವರು ನಮ್ಮ ಹೃದಯದಲ್ಲಿ ವಾಸ ಮಾಡಿ ದೇವರ ಮಾತುಗಳನ್ನು ಕೇಳುವುದಕ್ಕೆ ನಾವು ಅನುವು ಮಾಡಿಕೊಡಬೇಕು, ಸ್ಥಳ ಮಾಡಿಕೊಡಬೇಕು, ಅವಕಾಶ ಕೊಡಬೇಕು. ಯಾವಾಗ ನಾವು ದೇವರಿಗೆ ಅವಕಾಶ ಕೊಡುವುದಿಲ್ಲ, ದೇವರ ಮಾತನ್ನು ಕೇಳುವುದಕ್ಕೆ ಆಸ್ಪದ ಮಾಡಿಕೊಡುವುದಿಲ್ಲ, ದೇವರ ಮಾತನ್ನು ನಡೆಯುವುದಕ್ಕೆ ನಾವು ಮನಸ್ಸು ಮಾಡುವುದಿಲ್ಲ, ಆಗ ದೇವರ ಆಳ್ವಿಕೆ ಇರುವುದಿಲ್ಲ. ಅಲ್ಲಿ ಮನುಷ್ಯನ ಆಳ್ವಿಕೆ ಇರ್ತದೆ. ಮನುಷ್ಯನ ಆಳ್ವಿಕೆ ಏನ್ ಮಾಡ್ತದೆ? ಮನುಷ್ಯನ ಆಲೋಚನೆ ಏನ್ ಮಾಡ್ತದೆ? ಮನುಷ್ಯನ ತೀರ್ಮಾನ ನಿರ್ಧಾರಗಳು ಏನ್ ಮಾಡ್ತದೆ? ನಾಶನದ ಮಾರ್ಗಕ್ಕೆ ನಮ್ಮನ್ನು ನಡೆಸ್ತದೆ. ಅದಕ್ಕಾಗಿ ಏನ್ ಹೇಳ್ತಾರೆ? ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆ ಬಿಡು. ಮುಂದಿನ ವಚನ ಹೇಳ್ತದೆ, ನಿನ್ನ ಎಲ್ಲ ನಡವಳಿಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರುವುದಾಗಿ. ಯೇಸು ಸ್ವಾಮಿ ಸಹ ಬಂದದ್ದು ದೇವರ ಚಿತ್ತವನ್ನು, ತಂದೆಯ ಚಿತ್ತವನ್ನು ನೆರವೇರಿಸುವುದಕ್ಕೆ ವಿನಃ ಆತನ ಚಿತ್ತವನ್ನು ನೆರವೇರಿಸುವುದಲ್ಲ. ಒಂದು ವೇಳೆ ಆತನ ಮನಸ್ಸು ಮಾಡಿದ್ದರೆ ಅರಸನಂತೆ ಆಳ್ವಿಕೆಯನ್ನು ಅರಮನೆಯಲ್ಲಿ ಕುಳಿತು ಮಾಡುತ್ತಿದ್ದ
ಮಂತ್ರಿ ಮಂಡಲದವರೊಡನೆ ಕುಳಿತು ಮಾಡುತ್ತದೆ. ಆದ್ರೆ ದೇವರ ಚಿತ್ತ ಅದಾಗಿರಲಿಲ್ಲ. ನಾವು ಸಹ ದೇವರ ಚಿತ್ತವೇನು, ದೇವರ ಚಿತ್ತ ಹೇಗಿದೆ, ದೇವರ ಚಿತ್ತವನ್ನು ಹೇಗೆ ತಿಳ್ಕೊಳ್ಳಬೇಕು ಎಂಬುದಾಗಿ ಬಯಸುವುದಾದರೆ ದೇವರ ವಾಕ್ಯವನ್ನು ದಿನಾಲೂ ಓದಬೇಕು. ದೇವರ ವಾಕ್ಯ ಹೇಳಿದಂತೆ ನಾವು ಕೇಳಬೇಕು. ದೇವರ ವಾಕ್ಯದಂತೆ ನಾವು ನಮ್ಮ ಜೀವಿತವನ್ನು ರೂಪಿಸಿಕೊಳ್ಳಬೇಕು. ದೇವರ ವಾಕ್ಯದ ಪ್ರಕಾರ ನಾವು ದೇವರ ರಾಜ್ಯ ಬರಲಿ ಎಂಬುದಾಗಿ ಪ್ರಯಾಸ ಪಡಬೇಕು, ಪ್ರಯತ್ನ ಪಡಬೇಕು. ಅದರಂತೆ ನಾವು ಜೀವಿಸಬೇಕು. ದೇವರ ವಾಕ್ಯಕ್ಕೆ ವಿಧೇಯತೆಯನ್ನು ತೋರಬೇಕು. ದೇವರ ರಾಜ್ಯ ಬರಲಿ ಎಂಬುದಾಗಿ ಹೇಳುವುದಾದರೆ ಅಲ್ಲಿ ದೇವರ ಆಳ್ವಿಕೆ ಮೂಲಕ ದೇವರು ನಮಗೆ ಒದಗಿಸುವಂತ ಶಾಂತಿ, ಸಮಾಧಾನ, ನೆಮ್ಮದಿ, ಸತ್ಯ, ನ್ಯಾಯ, ನೀತಿ, ಧರ್ಮ ಮತ್ತು ಎಲ್ಲರೊಂದಿಗೆ ಪ್ರೀತಿ, ಸಹನೆ, ತಾಳ್ಮೆ, ಹೊಂದಾಣಿಕೆ, ಪರಸ್ಪರ ಅನ್ಯೋನ್ಯತೆ ಇವೆಲ್ಲವುಗಳಿರುವಾಗ ದೇವರ ರಾಜ್ಯ ನಮ್ಮೊಳಗಿರುತ್ತದೆ. ಯಾಕಂದ್ರೆ ದೇವರ ರಾಜ್ಯ ಎಲ್ಲೂ ಇಲ್ಲ. ದೇವರ ರಾಜ್ಯ ನಿಮ್ಮಲ್ಲೇ ಅದೇ ಎಂಬುದಾಗಿ ಲೂಕನ ಸುವಾರ್ತೆ 17ನೇ ಅಧ್ಯಾಯ 20ನೇ ವಚನದಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ. ಹಾಗಾಗಿ ನಮ್ಮೊಳಗೆ ದೇವರ ರಾಜ್ಯ ಇರಬೇಕಾದ್ರೆ, ನಮ್ಮೊಳಗೆ ದೇವರ ಆಳ್ವಿಕೆ ನೆರವೇರಬೇಕಾದ್ರೆ ನಾವು ನಮ್ಮ ಅಹಂಭಾವವನ್ನು ತೆಗೆದುಹಾಕಬೇಕು. ನಾವು ನಮ್ಮ ಆಲೋಚನೆಗಳಿಗೆ ಬದಲಾಗಿ ದೇವರ ಆಲೋಚನೆಗಳನ್ನು ಅನುಸರಿಸಬೇಕು, ಸ್ವೀಕರಿಸಬೇಕು. ನಮ್ಮ ಮಾರ್ಗಗಳನ್ನು ಅನುಸರಿಸುವುದನ್ನು ಬಿಟ್ಟು ದೇವರ ಮಾರ್ಗವನ್ನು ಅನುಸರಿಸಬೇಕು. ಮನುಷ್ಯರು ಕೊಡುವಂತಹ ಸಲಹೆ, ತೀರ್ಮಾನ, ನಿರ್ಧಾರಗಳನ್ನು ಬಿಟ್ಟು ದೇವರು ಕೊಡುವಂತಹ ಸಲಹೆ, ತೀರ್ಮಾನ, ನಿರ್ಧಾರಗಳನ್ನು ಕೈಗೊಳ್ಳುವವರಾಗಿರಬೇಕು. ಕೆಟ್ಟತನವನ್ನು ಬಿಟ್ಟು ಒಳ್ಳೆಯದನ್ನು ಬೋಧಿಸಬೇಕು. ಕೆಟ್ಟ ಮಾರ್ಗವನ್ನು ಬಿಟ್ಟು ಒಳ್ಳೆಯ ಮಾರ್ಗವನ್ನು ಅನುಸರಿಸಬೇಕು. ಕೆಟ್ಟವರ ಸಹವಾಸ ಬಿಟ್ಟು ಒಳ್ಳೆಯವರ ಸಹವಾಸ ಮಾಡಬೇಕು. ನಾವು ದಿನಪ್ರತಿ ನಾವು ಏನು ತಿನ್ನಬೇಕು, ಏನು ಹೊಂದಿಕೊಳ್ಳಬೇಕು, ಯಾವುದರ ವಿಷಯದಲ್ಲಿ ನಾವು ಆಲೋಚನೆ ಮಾಡುತ್ತಿದ್ದೇವೆ ಎಂಬುದಾಗಿ ಇವೆಲ್ಲವನ್ನು ಬಿಟ್ಟು ಯಾವ ರೀತಿಯಲ್ಲಿ ನಾವು ದೇವರ ಆಳ್ವಿಕೆಯನ್ನು ಅನುಸರಿಸುವುದಕ್ಕೆ ಸಾಧ್ಯ, ಯಾವ ರೀತಿಯಲ್ಲಿ ನಾವು ದೇವರ ಸಂತೋಷವನ್ನು ಇಲ್ಲಿ ತರುವುದಕ್ಕೆ ಸಾಧ್ಯ, ಯಾವ ರೀತಿಯಲ್ಲಿ ದೇವರ ಸಮಾಧಾನವನ್ನು ನಾವು ಇನ್ನೊಬ್ಬರ ಸಂಗಡ ಹಂಚಿಕೊಳ್ಳುವುದಕ್ಕೆ ಸಾಧ್ಯ ಎಂಬುದಾಗಿ ಆಲೋಚನೆ ಮಾಡುತ್ತಾ ಪರಸ್ಪರ ಪ್ರೀತಿ, ಅನ್ಯತೆ, ಐಕ್ಯತೆಯಿಂದ ಜೀವಿಸಿ ನಮಗೆ ಬರುವಂತಹ ಜೀವಿತದ ಭವಿಷ್ಯದ ಪ್ರತಿಯೊಂದು ಸಂದರ್ಭದಲ್ಲಿ ದೇವರ ಚಿತ್ತ ನೆರವೇರಲಿ, ದೇವರ ಆಳ್ವಿಕೆ ಮೂಲಕವಾಗಿ ನಮ್ಮ ಜೀವಿತ ಸಾಧನೆ ಎಂಬುದಾಗಿ ಅಂದುಕೊಳ್ಳಬೇಕಾಗಿದೆ. ಯಾಕಂದ್ರೆ ಅಂದಿನ ಕಾಲದಲ್ಲಿ ಸೊಲೊಮೋನನಿಗಿದ್ದಂತಹ ವೈಭವ, ಆ ವೈಭವಕ್ಕಿಂತಲೂ ಅತ್ಯಧಿಕವಾಗಿ ಯಾರಿಗೆ ಕೊಟ್ಟಿದ್ದಾನೆ? ಅಡವಿಯಲ್ಲಿರುವಂತಹ ಹೂಗಳಿಗೆ ಕೊಟ್ಟಿದ್ದಾನೆ. ಅಡವಿಯಲ್ಲಿರುವಂತಹ ಹೂಗಳನ್ನು ಯಾರು ಸಾಕ್ತಾರೆ? ನೀವೇನಾದ್ರೂ ಹೋಗಿ ನೀರು ಹಾಕಿ ಬಂದಿದ್ರ? ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ನೀರು ಹಾಕ್ತಾರ? ಯಾರು ನೀರು ಹಾಕಲ್ಲ. ಅದು ಹೋಗಿ ಬೆಳೆಸೋದಕ್ಕೆ ಯಾರು ಪ್ರಯಾಸ ಪಡಲ್ಲ. ದೇವರೇ ತನ್ನ ಪರಲೋಕದಿಂದ ಮಳೆಗಳ ಮೂಲಕವಾಗಿ ಅಥವಾ ತನ್ನ ಸೃಷ್ಟಿಯ ಮೂಲಕವಾಗಿ ಅವರೇನ್ ಮಾಡ್ತಾನೆ? ಸಾಕ್ತಾನೆ, ಸಲಹುತ್ತಾನೆ. ಅದಕ್ಕಿರುವಂತಹ ಅಂದ ಚಂದಗಳು, ವೈಭವಗಳು ಸೊಲೊಮೋನನಿಗೂ ಇಲ್ಲ ಎಂಬುದಾಗಿ ದೇವರ ವಾಕ್ಯ ನಮಗೆ ಹೇಳ್ತಾರೆ. ಹಾಗಾಗಿ ಆ ಹೊತ್ತಿನ ಕಾರಣ ಆ ಹೊತ್ತಿಗೆ ಸಾಕು ಎಂಬುದಾಗಿ ಹೇಳಿದಂತೆ ನಾಳಿನ ವಿಷಯವಾಗಿ ಚಿಂತೆ ಮಾಡಬೇಡ್ರಿ. ನಾಳಿನ ವಿಷಯವಾಗಿ ಚಿಂತೆ ಮಾಡಬೇಡ್ರಿ. ನನಗೆ ಉದ್ಯೋಗವಿಲ್ಲ, ಚಿಂತೆ ಮಾಡಬೇಡ್ರಿ. ನನಗೆ ಒಳ್ಳೆಯ ಆರೋಗ್ಯವಿಲ್ಲ, ಚಿಂತೆ ಮಾಡಬೇಡ್ರಿ. ನನಗೆ ಒಳ್ಳೆಯ ಭವಿಷ್ಯವಿಲ್ಲ, ಚಿಂತೆ ಮಾಡಬೇಡ್ರಿ. ನನಗೆ ಭವಿಷ್ಯದಲ್ಲಿ ನಾನು ಏನಾಗುತ್ತೇನೋ ಚಿಂತೆ ಮಾಡಬೇಡ್ರಿ. ನಾನು ಇವತ್ತು ಯಾವ ರೀತಿಯಲ್ಲಿ ಇದ್ದೀನೋ ನಾಳೆ ಇನ್ಯಾವ ರೀತಿಯಲ್ಲಿ ಇದ್ದೀನೋ ಚಿಂತೆ ಮಾಡಬೇಡ್ರಿ. ನಾನು ಹಣವನ್ನು ಸೇರಿಸಿರಲಿಲ್ಲ, ನಾನು ಆಸ್ತಿಯನ್ನು ಕೂಡಿಸಿರಲಿಲ್ಲ, ನಾನು ಸಂಪತ್ತು ನನಗಿಲ್ಲ, ನಾನು ಅನಾಥಳು ಅಥವಾ ನನಗೆ ಯಾವುದೇ ಭವಿಷ್ಯವಿಲ್ಲ ಎಂಬುದಾಗಿ ಆಲೋಚನೆ ಮಾಡಬೇಡ್ರಿ. ಯಾಕಂದ್ರೆ ಯೇಸು ಸ್ವಾಮಿ ಹೇಳಿದ್ದಾನೆ, ನಿಮ್ಮನ್ನು ನಾನು ಅನಾಥರನ್ನಾಗಿ ಬಿಡುವುದಿಲ್ಲ. ನೀವು ದೇವರ ಚಿತ್ತವನ್ನು ನೆರವೇರಿಸುವುದಕ್ಕೆ ಹೊರಟ್ರೆ ಆತನು ನಿಮ್ಮ ಚಿತ್ತವನ್ನು, ನಿನ್ನ ಆಶೆ ಆಕಾಂಕ್ಷೆಗಳನ್ನು ನೆರವೇರಿಸ್ತಾರೆ. ನೀವು ದೇವರ ಮಾರ್ಗದಲ್ಲಿ ನಡೆದರೆ ನಿಮಗೆ ಬಂದೊದಗುವಂತ ಎಲ್ಲ ಕಷ್ಟ ಸಮಸ್ಯೆಗಳನ್ನು ಸಹ ಆತನು ಪರಿಹಾರ ಮಾಡ್ತಾನೆ. ನಿಮಗೆ ಇಲ್ಲದಂತ ಪರಿಸ್ಥಿತಿಯಲ್ಲಿ ಇರುವಂತೆ ಮಾಡ್ತಾನೆ. ನಿಮಗೆ ಏನೂ ಇಲ್ಲದಂತ, ಅನುಕೂಲವಿಲ್ಲದಂತ, ಸೌಕರ್ಯವಿಲ್ಲದಂತ ಸಂದರ್ಭದಲ್ಲಿ ಅನುಕೂಲತೆಗಳನ್ನು ಒದಗಿಸ್ತಾನೆ, ಸೌಕರ್ಯಗಳನ್ನು ಒದಗಿಸ್ತಾನೆ. ಉದ್ಯೋಗವಿಲ್ಲದಿದ್ರು, ಆದಾಯವಿಲ್ಲದಿದ್ರು, ಸಂಪಾದನೆ ಇಲ್ಲದಿದ್ರು ಅವುಗಳನ್ನು ಸಹ ಒದಗಿಸ್ತಾನೆ. ಯಾಕಂದ್ರೆ ನೀವು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತಪನ ಪಡುವುದಾದ್ರೆ, ದೇವರ ರಾಜ್ಯ ಬರಲೇಬೇಕಾಗಿ ಪ್ರಯಾಸ ಪಡುವುದಾದ್ರೆ, ಪ್ರಯತ್ನ ಪಡುವುದಾದ್ರೆ, ದೇವರ ಆಳ್ವಿಕೆಯನ್ನು ನಿಮ್ಮ ಬದುಕಿನಲ್ಲಿ ಅಂಗೀಕರಿಸಿಕೊಳ್ಳುವುದಕ್ಕೆ, ಸ್ವೀಕರಿಸಿಕೊಳ್ಳುವುದಕ್ಕೆ, ಅದರಂತೆ ನೀವು ಜೀವಿಸುವುದಕ್ಕೆ ಮುಂದಾದರೆ, ದೇವರ ಚಿತ್ತವನ್ನು ನೆರವೇರಿಸುವುದಾದರೆ, ದೇವರ ಚಿತ್ತವನ್ನು ನೀವು ಒಳಪಡುವುದಾದರೆ, ಆತನ ಆಲೋಚನೆಯಂತೆ ನಿಮ್ಮ ಆಲೋಚನೆಗಳನ್ನು ಮಾರ್ಪಡಿಸಿಕೊಳ್ಳುವುದಾದರೆ, ಆತನ ಮಾರ್ಗಗಳಲ್ಲಿ ನಿಮ್ಮ ಮಾರ್ಗಗಳನ್ನು ಮಾರ್ಪಡಿಸಿಕೊಳ್ಳುವುದಾದರೆ ಮಾತ್ರ ಇವುಗಳು ನೆರವೇರುತ್ತವೆ. ಇಲ್ಲದಿದ್ದರೆ ಖಂಡಿತವಾಗಿ ನೆರವೇರುವುದಿಲ್ಲ. ಬೇರೆ ನಮ್ಮ ಭವಿಷ್ಯ ವಿದ್ಯಾಭ್ಯಾಸದಲ್ಲಿ, ಉದ್ಯೋಗದಲ್ಲಿ ಇದೆ. ನಾನು ಎಷ್ಟು ವರ್ಷ ಬದುಕ್ತೇನೆ, ಎಷ್ಟು ವರ್ಷ ನಾನು ಬದುಕಿದಾಗ ನಾನು ಎಷ್ಟು ಆಸ್ತಿ, ಅಂತಸ್ತು, ಹಣ, ಆರೋಗ್ಯ ಮಾಡುತ್ತೇನೆ, ಆರ್ಥಿಕ ಪರಿಸ್ಥಿತಿ ಹೇಗಿದೆ, ನಾನು ನಾಳಿನ ದಿನ ಯಾವ ರೀತಿಯಲ್ಲಿ ಮರಣ ಹೊಂದುತ್ತೇನೆ, ಯಾವ ರೀತಿಯಲ್ಲಿ ನನಗೆ ಸಾವು ಬರುತ್ತದೆ, ಯಾವ ರೀತಿಯಲ್ಲಿ ಆರೋಗ್ಯ ಬರುತ್ತದೆ, ಅನಾರೋಗ್ಯ ಬರುತ್ತದೆ, ಇವುಗಳ ಚಿಂತೆ ಬೇಡ. ನಾನು ಎಷ್ಟು ಕೂಡಿಸಿರಬೇಕು, ನಾನು 10 ವರ್ಷದ ನಂತರ ನಾನು
ಉದ್ಯೋಗದಲ್ಲಿರುತ್ತೇನೋ ಇಲ್ಲವೋ, ಜೀವಂತವಾಗಿ ಇರುತ್ತೇನೋ ಇಲ್ಲವೋ, ಇದರ ಚಿಂತೆ ನಮಗೆ ಅಗತ್ಯವಿಲ್ಲ. ನಾವು ಯಾವ ರೀತಿಯಾದಂತಹ ಊಟ ಬಡಿಸಬೇಕು, ಊಟ ಮಾಡಬೇಕು, ಯಾವ ರೀತಿಯಾದಂತಹ ಊಟದಲ್ಲಿ ನಾವು ಭೋಗಿಸಬೇಕು ಅನ್ನೋ ಆಲೋಚನೆ ಇಲ್ಲ. ನಮ್ಮ ವಸ್ತ್ರಗಳ ವಿಷಯದಲ್ಲಿ ಆಲೋಚನೆ ಚಿಂತೆ ಮಾಡಬೇಡ್ರಿ. ಭವಿಷ್ಯದ ವಿಷಯದಲ್ಲಿ ನೀವು ಸಿದ್ಧತೆ ಯಾವುದೇ ತಯಾರು ಮಾಡಿಕೊಳ್ಳಬೇಡ್ರಿ. ಆದ್ರೆ ಈ ಹೊತ್ತು, ಈ ಕ್ಷಣ, ಈ ದಿನ, ಈ ಸಮಯದಲ್ಲಿ ದೇವರು ನಿಮಗೆ ಕೊಡಲ್ಪಟ್ಟಂತ ಈ ದಿನವನ್ನು, ಈ ಕ್ಷಣವನ್ನು, ಈ ಸಮಯವನ್ನು ಆಶೀರ್ವಾದದ ದಿನವಾಗಿ ನೀವು ಮಾರ್ಪಡಿಸಿಕೊಳ್ಳಿ. ದೇವರನ್ನು ಆಶೀರ್ವದಿಸಿದ್ದಾನೆ, ಆತನಿಗೆ ಸ್ತೋತ್ರ ಮಾಡ್ರಿ. ದೇವರು ನನಗೆ ಒಳ್ಳೆ ಆರೋಗ್ಯ ಕೊಟ್ಟಿದ್ದಾನೆ, ಸ್ತೋತ್ರ ಮಾಡ್ರಿ. ಈ ಅನಾರೋಗ್ಯ, ಈ ಸುಖ, ಕಷ್ಟ ಎಲ್ಲ ಸಂದರ್ಭದಲ್ಲೂ ದೇವರು ನಮ್ಮನ್ನು ಇನ್ನೂ ಜೀವಂತವಾಗಿ ಇರಿಸಿದ್ದಾನೆ. ಈ ಎಲ್ಲ ಕಷ್ಟದ ಪರಿಸ್ಥಿತಿಯಲ್ಲಿ, ಶೋಧನೆಗಳ ಪರಿಸ್ಥಿತಿಯಲ್ಲಿ, ಹಿಂಸೆಯ ಪರಿಸ್ಥಿತಿಯಲ್ಲಿ, ನೋವಿನ ಸಂದರ್ಭದಲ್ಲಿ, ಕಣ್ಣೀರಿನ ಸಮಯದಲ್ಲಿ ನನ್ನ ಹೃದಯ ಇನ್ನೂ ಬಡಿತಾ ಇದೆ. ದೇವರಿಗೆ ಸ್ತೋತ್ರ ಮಾಡ್ರಿ, ದೇವರಿಗೆ ಕೃತಜ್ಞತೆ ಹೇಳ್ರಿ, ದೇವರಿಗೆ ಉಪಕಾರ ಸ್ಮರಣೆ ಮಾಡ್ರಿ. ಯಾಕಂದ್ರೆ ಪೌಲ ಶೀಲರು ಸೆರೆಮನೆಯಲ್ಲಿದ್ದಾಗ ಅವ್ರು ಯಾವುದೇ ರೀತಿಯಿಂದ ಭವಿಷ್ಯದ ಚಿಂತೆ ಮಾಡಲಿಲ್ಲ. ಬದಲು ಅವ್ರು ಏನ್ ಮಾಡ್ತಾ ಇದ್ರು? ದೇವರಿಗೆ ಸ್ತುತಿಪದಗಳನ್ನು, ಹಾಡುಗಳ ಮೂಲಕವಾಗಿ ಕೃತಜ್ಞತೆಯನ್ನು, ದೇವರಿಗೆ ಉಪಕಾರಗಳನ್ನು, ಅವರು ಕೊಂಡಾಟವನ್ನು ಸ್ತುತಿಗಳ ಮೂಲಕ, ಹಾಡಿನ ಮೂಲಕ, ರಾಗದ ಮೂಲಕವಾಗಿ ಹೇಳ್ತಾರೆ. ಆದ್ರೆ ನಾವು ಕಷ್ಟ ಬಂದ್ರೆ ಅಯ್ಯೋ ಕಷ್ಟ ಬಂತು, ಅಯ್ಯೋ ಸಮಸ್ಯೆ ಬಂತು, ಅಯ್ಯೋ ಸಾಲದಲ್ಲಿ, ಅಯ್ಯೋ ಅನಾರೋಗ್ಯ ಬಂತು. ಸುಖದಲ್ಲಿದ್ದಾಗ ಭೋಗ, ಸಂತೋಷದ ನಲಿವಿನಲ್ಲಿ ನಾವು ವಿಜೃಂಭಣೆಯ ದೇವರು ಮಾಡುತ್ತಿರುತ್ತೇವೆ. ಕಷ್ಟದಲ್ಲಿಯೂ ನಾವು ದೇವರನ್ನು ಸ್ಮರಿಸುವುದಿಲ್ಲ, ಸುಖದಲ್ಲಿ ನಾವು ದೇವರನ್ನು ಸ್ಮರಿಸುವುದಿಲ್ಲ. ದೇವರ ಆಳ್ವಿಕೆ ನಮ್ಮಲ್ಲಿ ಇರದೆ ಹೋದರೆ ನಮಗೆ ಯಾವುದೇ ರೀತಿಯಾದಂತಹ ಉಣ್ಣುವುದಕ್ಕೂ, ಕುಡಿಯುವುದಕ್ಕೂ, ಹೊತ್ತುಕೊಳ್ಳುವುದಕ್ಕೂ ಭವಿಷ್ಯದಲ್ಲಿ ನಮಗೆ ಸಹಾಯ ಮತ್ತು ಆಧಾರ, ಆಶ್ರಯ ನಮಗೆ ಇರುವುದಿಲ್ಲ. ಹಾಗಾಗಿ ಕ್ರಿಸ್ತನನ್ನು ಆರಾಧಿಸುವ ನಾವು, ಕ್ರಿಸ್ತನನ್ನು ಸೇರಿಸುವ ನಾವು, ಕ್ರಿಸ್ತನನ್ನು ಹಿಂಬಾಲಿಸುವ ನಾವು ಯಾವುದರ ವಿಷಯದಲ್ಲಿ ಚಿಂತೆ ಮಾಡುವ ಅಗತ್ಯವಿಲ್ಲ. ಆ ಸಮಯಕ್ಕೆ, ಆ ಸಂದರ್ಭಕ್ಕೆ, ಆ ಕಾಲಕ್ಕೆ ಎಲ್ಲವನ್ನೂ ಸಹ ಒದಗಿಸಬಲ್ಲ ದೇವರು ನಾನು ನಿಮಗೂ ಇದ್ದಾನೆ. ಯಾಕಂದ್ರೆ ಆತನು ಯೆಹೋವ ಈರೆ, ಆತನು ಯೆಹೋವ ಈರೆ. ಆತನು ನಮಗೆ ಎಲ್ಲ ರೋಗಗಳನ್ನು, ಎಲ್ಲ ಸಮಸ್ಯೆಗಳನ್ನು, ಎಲ್ಲ ಕಷ್ಟಗಳನ್ನು ಬಗೆಹರಿಸುವಂತ ಯೆಹೋವ ರಾಫಾ. ಆತನು ಯೆಹೋವ ಶಾಲೋಮಾಗಿ ನಮಗೆ ಸಮಾಧಾನವನ್ನು ಸಹ ಕೊಡ್ತಾನೆ. ನಾವೇ ದೇವರ ಮಾರ್ಗವನ್ನು ಬಿಟ್ಟಿದ್ದೇವೆ, ದೇವರ ಚಿತ್ತವನ್ನು ಬಿಟ್ಟಿದ್ದೇವೆ, ದೇವರ ಇಚ್ಛೆಯನ್ನು ಮಾರ್ಗವನ್ನು ಬಿಟ್ಟಿದ್ದೇವೆ, ದೇವರ ಮಾರ್ಗವನ್ನು ಬಿಟ್ಟಿದ್ದೇವೆ, ದೇವರ ಆಲೋಚನೆಯನ್ನು ತಿರಸ್ಕರಿಸಿದ್ದೇವೆ. ದೇವರನ್ನೇ ನಾವು ತಿರಸ್ಕರಿಸಿ ಸ್ವೀಕರಿಸದೆ, ಅಂಗೀಕರಿಸದೆ ಇರುವುದರಿಂದ, ದೇವರ ಮಾರ್ಗದಲ್ಲಿ ದೇವರ ಚಿತ್ತವನ್ನು ನಾವು ವಿಧೇಯತೆಯಿಂದ ಕೈಗೊಂಡು ನಡೆಯದೇ ಇರುವುದರಿಂದ ನಮಗೆ ಇಂಥೆಲ್ಲ ರೀತಿಯಾದಂತಹ ಇಹಲೋಕದ ಜೀವಿತ, ಇಹಲೋಕದ ಬಾಳ್ವೆ ನಮ್ಮನ್ನು ನಾಶನಕ್ಕೆ ಗುರಿಪಡಿಸ್ತಾ ಇದೆ. ಸಮಸ್ಯೆಯಲ್ಲಿ, ಅನಾರೋಗ್ಯದಲ್ಲಿ, ಕಷ್ಟದಲ್ಲಿ, ತೊಂದರೆಗಳಲ್ಲಿ, ಹಲವು ರೀತಿಯಾದಂತಹ ಯಾತನೆ, ಬೆಕ್ಕಟ್ಟು, ಹಿಂಸೆಗಳಲ್ಲಿ ನಮ್ಮನ್ನು ಸಿಗುತ್ತೇವೆ. ಆದರೆ ಅರಣ್ಯದಲ್ಲಿರುವಂತಹ ಇಸ್ರಾಯೇಲರಿಗೆ ಯಾವುದೇ ತೊಂದರೆಯಾಗದಂತೆ ಸುರಕ್ಷಿತವಾಗಿ ಹಾಳು ಜೀವನದಲ್ಲಿ ದೇಶಕ್ಕೆ ಕೊಂಡೊಯ್ದ ಕಾರಣ ಅವರು ದೇವರ ಚಿತ್ತವನ್ನು ಅನುಸರಿಸಿ, ದೇವರ ಮಾರ್ಗವನ್ನು ಅನುಸರಿಸಿದರೆ ವಿನಃ ಬೇರೆ ಯಾವ ಮಾರ್ಗವನ್ನು ಅನುಸರಿಸಲಿಲ್ಲ. ಕಷ್ಟದ ಪರಿಸ್ಥಿತಿಯಲ್ಲಿ ಪೌಲ ಶೀಲರು ಸ್ತುತಿಪದಗಳನ್ನು ಮಾಡಿದರು. ಯೇಸು ಸ್ವಾಮಿಗೆ ದೇವರು ನನ್ನನ್ನು ಶಿಲುಬೆಯಲ್ಲಿ ಮರಣಕ್ಕೆ ಒಪ್ಪಿಸಿದ್ದಾನೆ ಎಂಬುದಾಗಿ ಗೊತ್ತಿತ್ತು. ಅದನ್ನು ನೆರವೇರಿಸಿದರೆ ಮಾತ್ರವೇ ನಾನು ಮರಣದಿಂದ ಪಾರಾಗಿ, ಮರಣವನ್ನು ಗೆದ್ದು ಸೈತಾನವನ್ನು ನಾನು ಕೊಂದು ನಾನು ಪುನರುತ್ಥಾನ ಹೊಂದುತ್ತೇನೆ ಎಂಬುದಾಗಿ ಯೇಸು ಸ್ವಾಮಿಗೆ ಅದು ತಿಳಿದಿದ್ದರಿಂದ ಅಂದೇ ಚಿತ್ತವನ್ನು ಅನುಸರಿಸಿದ. ನನ್ನೆಲ್ಲರ ಜೀವಿತದಲ್ಲಿ ನಾವು ಮಾಡಬೇಕಾದ ಇಷ್ಟೇ, ದೇವರ ಚಿತ್ತಕ್ಕೆ ನಾವು ಒಳಪಡಬೇಕು. ದೇವರ ಆಳ್ವಿಕೆ ನಮ್ಮನ್ನು, ನಮ್ಮ ಜೀವಿತವನ್ನು, ನಮ್ಮ ದೇವರನ್ನು, ನಮ್ಮ ಆತ್ಮವನ್ನು ಆಳುವುದಕ್ಕೆ ನಾವು ಬಿಡಬೇಕು. ದೇವರ ಮಾತುಗಳನ್ನು ಅನುಸರಿಸಬೇಕು. ಆತನ ಮಾತುಗಳನ್ನು, ಆತನ ಆಲೋಚನೆಗಳನ್ನು, ಆತನ ಬೋಧನೆಗಳನ್ನು ಕೈಗೊಂಡು ನಡೆಯುವಾಗ ನಮಗೆ ಕಷ್ಟ, ನಷ್ಟ, ಸಮಸ್ಯೆ, ಹಿಂಸೆ, ಸಂಕಟ, ನೋವು, ಕಣ್ಣೀರಿನಲ್ಲಿಯೂ ಇವೆಲ್ಲವನ್ನು ಮಾಡಿ ಸುಖ, ಸಂತೋಷ, ನೆಮ್ಮದಿಯಲ್ಲಿ ನಾವು ನೆಲೆಸುವುದಕ್ಕೆ, ಆಶೀರ್ವಾದಗಳನ್ನು ಅನುಭವಿಸುವುದಕ್ಕೆ ಮಾತನಾಡಿಸಿದ್ದಾನೆ. ದೇವರ ಚಿತ್ರದಂತೆ, ದೇವರ ಇಚ್ಛೆಯಂತೆ, ದೇವರ ಆಳ್ವಿಕೆಯು ನಿಮ್ಮನ್ನು, ನಿಮ್ಮ ಜೀವಿತವನ್ನು ಆಳಲ್ಪಡಲಿ. ದೇವರ ಸಂತೋಷ, ಸಮಾಧಾನ ನಿಂತು ನಿಮಗೆ ಇರಲಿ. ಯಾವುದೇ ಚಿಂತೆ, ಯಾವುದೇ ಆಲೋಚನೆ, ಯಾವುದೇ ಯೋಚನೆಯಲ್ಲಿ ತೊಡಗಿಸಿ ನಿಮ್ಮ ಅನಾರೋಗ್ಯಕ್ಕೆ ತುತ್ತಾಗುವುದಕ್ಕೆ ನೀವು ಎಡೆಮಾಡಿಕೊಳ್ಳಬೇಡ್ರಿ. ದೇವರ ಆಶೀರ್ವಾದವನ್ನು ದೂರ ಮಾಡಿಕೊಳ್ಳಬೇಡ್ರಿ. ಸಂತೋಷ, ಸಮಾಧಾನ, ನೆಮ್ಮದಿಯನ್ನು ಸಹ ಕಳ್ಕೊಳ್ಳಬೇಡ್ರಿ. ದೇವರಾತ್ಮನು, ದೇವರ ಚಿತ್ರದಲ್ಲಿ, ದೇವರ ಆಳ್ವಿಕೆಯಿಂದ ನಿಮ್ಮನ್ನು, ನಿಮ್ಮ ಭವಿಷ್ಯದ ಜೀವಿತವನ್ನು ದೇವರ ಮಾರ್ಗದಲ್ಲಿ ನಡೆಸಬೇಕು. ನಾವು ತಂದಿರುವಂತಹ ಕಾಣಿಕೆಯನ್ನು ದೇವರಿಗೆ ಸಮರ್ಪಣೆ ಮಾಡೋಣ. ಈ ವಾಕ್ಯ ಪ್ರಸಂಗಕ್ಕೆ ಅನುಸಾರವಾಗಿ ತಮಿಳಿನ ಕೀರ್ತನೆಯನ್ನು ಮಾಡುವಾಗ ನಾವು ತಂದಿರುವಂತಹ ಕಾಣಿಕೆಗಳನ್ನು ದೇವರಿಗೆ ಸಮರ್ಪಣೆ ಮಾಡೋಣ.
ಎಲ್ಲ ಒಳಗಾಲಗಳ ಕುಂದದ ಮೂಡಗಳಿಗೆ ಕಾರಣನಾಗಿರುವ ನಮ್ಮ ಸ್ವಯಂಗಳ ದೇವರು ನಾವು ಬರೆಗಳಿಗೆ ಬರಲಿಲ್ಲ ಸ್ವಾಮಿ. ನೀವು ಕೊಟ್ಟಿರುವ ಐಶ್ವರ್ಯದಲ್ಲಿ ಅಲ್ಪವಾಗಿ ನನ್ನ ಸನ್ನಿಧಾನದಲ್ಲಿ ತಂದಿದ್ದೇವೆ. ಇದನ್ನು ಸ್ವೀಕರಿಸುವ ಮನ ಮಾಡಿ ಸಭೆಯ ಅಭಿವೃದ್ಧಿಗೋಸ್ಕರವಾಗಿ ನಮ್ಮ ಆತ್ಮಗಳ ಉದ್ಧಾರಕ್ಕೋಸ್ಕರವಾಗಿ ಸಮೃದ್ಧವಾಗಿಸುವುದಕ್ಕೆ ನಮಗೆ ಸಹಾಯ ಪ್ರೋತ್ಸಾಹ ಸಲಹೆಗಳನ್ನು നൽകിಸುವುದು. ಸಂತೋಷವಾಗಿ ಕೊಡುವ ಮೇಲೆ ದೇವರ ಪ್ರೀತಿಯನ್ನು ಎಂಬುದಾಗಿ ನೀವು ಹೇಳಿದ್ದೀರಿ. ನಿನ್ನ ಪ್ರೀತಿ ಮತ್ತು ವಾತ್ಸಲ್ಯ ಆಶೀರ್ವಾದಕ್ಕೆ ನಾವು ಪಾತ್ರರಾಗುವ ಹಾಗೆ ನಮಗೆ ಸಹಾಯವನ್ನು ದಯಪಾಲಿಸುವುದು. ಇನ್ನಷ್ಟು ನಿನ್ನ ಸನ್ನಿಧಾನದಲ್ಲಿ ತಂದು ಕೊಡುವುದಕ್ಕಾಗುವ ಹಾಗೆ ನಮಗೆ ಪ್ರೇರಣೆಯನ್ನು ನೀಡಿಸುವುದು. ಕೇಳಿದಂತಹ ವಾಕ್ಯದ ಹಿನ್ನೆಲೆಯಲ್ಲಿ ಈ ಲೋಕದಲ್ಲಿರುವಂತಹ ಯಾವುದೇ ವಸ್ತುಗಳು, ನಾಶವಾಗುವಂತಹ ಆಹಾರ, ವಸ್ತ್ರ, ಹಣ, ಅಧಿಕಾರ, ಸ್ಥಾನಮಾನ, ಸಂಪತ್ತು, ಆಸ್ತಿಗಳಾಗಲಿ ಮನುಷ್ಯನ ಆಲೋಚನೆ, ಯೋಚನೆಗಳನ್ನು, ಮಾರ್ಗಗಳನ್ನು ಅನುಸರಿಸದೆ ನಿನ್ನ ಆಲೋಚನೆ ಮಾರ್ಗಗಳನ್ನೇ ನಾವು ಅನುಸರಿಸುವ ಹಾಗೆ ಮಾಡಿಸುವ. ನಮಗೆ ಅನಾರೋಗ್ಯವಿದೆ, ನಮಗೆ ಅಸೌಖ್ಯವಿದೆ, ಆರ್ಥಿಕ ಮುಗ್ಗಟ್ಟಿನಲ್ಲಿ ನಾವಿದ್ದೇವೆ, ಕಷ್ಟ, ಸಮಸ್ಯೆ, ನೋವು, ಹಿಂಸೆ, ಸಂಕಟ, ಕಣ್ಣೀರಿನಲ್ಲಿ ಇದ್ದೇವೆ ಎನ್ನುವಂತಹ ಚಿಂತೆ, ಆಲೋಚನೆಯನ್ನು ನಮಗೆ ತೆಗೆದುಹಾಕು. ಅಂದು ಪೌಲ ಸೀಲರು ಸೆರೆಮನೆಯಿಂದಾಗಲೂ ನಿನ್ನನ್ನು ಹಾಡಿ ಸ್ತುತಿಸಿದರು ಸ್ವಾಮಿ. ಅಂತಹ ಸ್ತುತಿ ಮಾಡುವಂತಹ ಪರಿಸ್ಥಿತಿಯನ್ನು ನಮಗೆ ಒದಗಿಸು ಸ್ವಾಮಿ. ನಮ್ಮ ಮನಸ್ಸು ಯಾವಾಗಲೂ ನಿನ್ನನ್ನೇ ಹಾತೊರೆಯುವ ಹಾಗೆ, ಬಾಯಾರಿದ ಜಿಂಕೆ ನೀರನ್ನು ಹರಿಸುವಂತೆ ನಾವು ನಮ್ಮ ಆತ್ಮವು ನಿನ್ನನ್ನೇ ಹಾರೈಸುವ ಹಾಗೆ, ಹಂಬಲಿಸುವ ಹಾಗೆ ಮಾಡಿಸುವ. ಅದು ನನ್ನ ಲಾಭಕ್ಕೆ ಒದಗಿಸಿದ ದೇವರು ನೀವು. ವಸ್ತ್ರಗಳು, ಕೆರಗಳು ಹರಿದು ಹೋಗದೆ ಸರಿದು ಹೋಗದ ಹಾಗೆ ಮಾಡಿದ ದೇವರು ನೀವು. ಇಂದು ಸಹ ನಮಗೆ ದೇವರಾಗಿದ್ದೆ. ಲೋಕದಲ್ಲಿ ನಮ್ಮ ಭವಿಷ್ಯವೇನು, ನಾಳೆ ದಿನದ ಚಿಂತೆ ಏನು, ಆಲೋಚನೆ ಏನು, ಯೋಚನೆ ಏನು ಎಂಬಂತಹ ಸಂಗತಿಗಳಿಗೆ ನಾವು ಒಳಗಾಗದಂತೆ ನಮ್ಮನ್ನು ಕಾಪಾಡಿಸುತ್ತಾರೆ. ಈ ಕ್ಷಣ, ಈ ಸಂದರ್ಭದಲ್ಲಿ ನಾವು ಇರುವಂತಹ ಪರಿಸ್ಥಿತಿಯಲ್ಲಿ ನಾವು ತೃಪ್ತಿಪಟ್ಟವರಾಗಿ, ಸಂತೋಷಪಡಲಾಗಿ, ನಾವು ಬಡತನದಲ್ಲಿ, ಸಿರಿತನದಲ್ಲಿ, ಕಷ್ಟದಲ್ಲಿರಲಿ, ಸುಖದಲ್ಲಿರಲಿ, ನೋವಿನಲ್ಲಿರಲಿ, ನಲಿನಲ್ಲಿರಲಿ ನಿನ್ನನ್ನು ಸ್ತುತಿಸುವ ಹಾಗೆ ಮಾಡು, ಕೊಂಡಾಡುವ ಹಾಗೆ ಮಾಡು, ಘನಪಡಿಸುವ ಹಾಗೆ ಮಾಡಿಸುವ. ಕಷ್ಟದಲ್ಲಿ, ಸುಖದಲ್ಲಿರುವವರೇ ಎಲ್ಲರನ್ನೂ ಸಹ ಸಾಕಿ ಸಲಹಿ ಪೋಷಿಸುವಂತ ದೇವರು ನೀನಾಗಿದ್ದಿ. ಅಡವಿಯಲ್ಲಿರುವಂತಹ ಹೂವುಗಳ ವೈಭವವನ್ನು, ಅಲಂಕಾರವನ್ನು ನೋಡ್ರಿ. ಸೊಲೊಮೋನನು ಸಹ ತನ್ನ ಜೀವಿತದಲ್ಲಿ ಅಂತಹ ವೈಭವದಿಂದ ಇರಲಿಲ್ಲ ಎಂಬುದಾಗಿ ನೀವು ಹೇಳಿಸುವ. ಹಾಗಾಗಿ ನಾವು ಮನುಷ್ಯನ ನಿರ್ಮಾಣವೇ, ಮನುಷ್ಯನ ಪ್ರಯಾಸವೇ, ಮನುಷ್ಯನ ಪ್ರಯತ್ನಗಳೇ ಶ್ರೇಷ್ಠವಾದದ್ದು, ಅತ್ಯುನ್ನತವಾದದ್ದು ಇರುವುದಕ್ಕಿಂತಲೂ ನೀನು ಅತ್ಯುನ್ನತನಾದವನು, ಶ್ರೇಷ್ಠವಾದವನು. ನಿನ್ನ ಚಿತ್ತ, ನಿನ್ನ ಇಚ್ಛೆಯನ್ನು ಅನುಸರಿಸುವಾಗ, ನಿನ್ನ ವಾಕ್ಯಕ್ಕೆ ನಾವು ವಿಧೇಯತೆಯಿಂದ ನೀನು ಆಳ್ವಿಕೆ ಮಾಡುವಾಗ ನಮಗೆ ಸಂತೋಷ, ಸಮಾಧಾನ, ನೆಮ್ಮದಿ ಇರುತ್ತದೆ ಎಂಬುದಾಗಿ ನಮಗೆ ತಿಳಿಪಡಿಸುವ. ನಾಶವಾಗುವಂತಹ ವಸ್ತುಗಳ ಹಿಂದೆ ಹೋಗುವುದಕ್ಕಿಂತ ಮೊದಲು ಸಂತೋಷ, ಸಮಾಧಾನ, ನೆಮ್ಮದಿ ಇರುವುದು ಲೇಸು ಎಂಬುದಾಗಿ ಹೇಳಿ ಹಾಗೇನಿನ ವಾಕ್ಯಗಳನ್ನು ಈ ಬೋಧನೆ ಮೂಲಕವಾಗಿ ಎಚ್ಚರಿಸಿದಾಗ ನಾವು ಯಾವುದೇ ಮಾರ್ಗವನ್ನು ಅನುಸರಿಸುವುದಕ್ಕಿಂತಲೂ ನಿನ್ನನ್ನೇ ಆತ್ಕೊಳ್ಳುವುದು ತೋರಿಸುವ.
ಸುಗಂಧ ತೈಲಕ್ಕಿಂತಲೂ ಒಳ್ಳೆಯ ಹೆಸರು ಉತ್ತಮ ಎಂಬುದಾಗಿ ಜ್ಞಾನೋಕ್ತಿಗಳಲ್ಲಿ ಸೊಲೊಮೋನನೇ ಬರೆದಿದ್ದಾನೆ. ಹಾಗಾಗಿ ಇಹಲೋಕದ ವಸ್ತುಗಳಿಗಿಂತ ನಾವು ನಿನ್ನ ವಿಷಯದಲ್ಲಿ ನಿನ್ನಿಂದ ನಾವು ಒಳ್ಳೆಯವರು, ನೀತಿವಂತರು ಎಂಬುದಾಗಿ ಆ ಹೆಸರುಗಳನ್ನು ಗಳಿಸುವುದು ಉತ್ತಮ ಎಂಬುದಾಗಿ ಆ ರಾಜ್ಯಕ್ಕಾಗಿಯೂ ನೀತಿಗಾಗಿ ತಮಗಪಡುವಂತೆ ಮಾಡಿಸುತ್ತಾರೆ. ಇಹಲೋಕದಲ್ಲಿ ಪಡುವ ಪ್ರಯಾಸ ಅದು ಎಲ್ಲವೂ ವ್ಯರ್ಥ ಎಂಬುದಾಗಿ ಪ್ರಸಂಗ ಹೇಳುತ್ತಾನೆ. ಅವ್ಯರ್ಥವಾದಂತಹ ಕಾರ್ಯಗಳಿಗಾಗಿ ನಾವು ಪ್ರಯಾಸ ಪಡುವುದಕ್ಕಿಂತ ನಮ್ಮ ದೇಹವೇ ಈ ಭೂಮಿಯಲ್ಲಿ ಪಾತಾಳದಲ್ಲಿ ಅಳಿದು ಹೋಗುವಂತಹ ಪರಿಸ್ಥಿತಿ ಬರುವುದರ ಸಲುವಾಗಿ ಆ ದೇಹಕ್ಕೆ ನಾವು ಅಲಂಕಾರ ಮಾಡುವುದರ ಬದಲು, ಆ ದೇಹಕ್ಕೆ ತಿಂಡಿ ತಿನಿಸುಗಳ ಆಹಾರ ಮೂಲಕವಾಗಿ, ಪಾನಿ ಮೂಲಕವಾಗಿ ಪೋಷಿಸುವುದರ ಬದಲು ನಮ್ಮ ಆತ್ಮಗಳ ರಕ್ಷಣೆ, ನಮ್ಮ ಆತ್ಮಗಳ ಉದ್ಧಾರ, ನಮ್ಮ ಆತ್ಮಗಳ ಪುನರುಜ್ಜೀವನಕ್ಕಾಗಿ ನಾವು ಶ್ರಮೆ, ಪ್ರಯಾಸ, ಪ್ರಯತ್ನ ಪಡುವಂತಹ ಮಕ್ಕಳಾಗಿಸುತ್ತೇವೆ. ಅಂತಹ ಮಕ್ಕಳನ್ನಾಗಿ ನಾವು ಪರಿವರ್ತಿಸುವ. ನಾವು ಎಷ್ಟೇ ತಿಂದು ಕುಡಿದರೂ ನಮ್ಮ ಪ್ರಾಣ ನಮ್ಮ ಹಿಡಿತದಲ್ಲಿಲ್ಲ. ನಾವು ಎಷ್ಟೇ ನಮ್ಮ ದೇಹವನ್ನು ಅಲಂಕರಿಸಿ ಅದನ್ನು ನಾವು ವಿಜೃಂಭಣೆಯಿಂದ ತೋರ್ಪಡಿಸಿದರೂ ಒಂದು ದಿನ ಅದು ಮಣ್ಣಿನ ಪಾಲಾಗುತ್ತದೆ ಎನ್ನುವಂತಹ ಆ ನಂಬಿಕೆ ಭರವಸೆ ನಾವು ರೂಪಿಸುವ. ಆದರೆ ಅದೇ ಆತ್ಮಗಳು ಒಡೆಯಲು ನೀನಾಗಿದ್ದೀವಿ. ನಿನ್ನ ಒಡೆತನಕ್ಕೆ ನೀನು ನಮ್ಮ ಸೃಷ್ಟಿಕರ್ತನು, ದೇವರು, ನಾಯಕನು, ನಾವಿಕರೆಂಬುದಾಗಿ ನಿನಗೆ ಹೆದರಿ, ನಿನಗೆ ಭಯಪಟ್ಟು ನಿನ್ನ ಚಿತ್ತಕ್ಕೆ ಒಳಪಡಿಸು, ನಿನ್ನ ಚಿತ್ತವನ್ನು ನೆರವೇರಿಸುವ ಸದ್ಭಕ್ತರನ್ನಾಗಿ ಮಾರ್ಪಡಿಸು. ನಿನ್ನ ಇಚ್ಛೆಯನ್ನು ಕೈಗೊಂಡು ನಿನ್ನ ಚಿತ್ತವೇ ನನ್ನ ಧ್ಯೇಯ, ನನ್ನ ಗುರಿ ಎಂಬುದಾಗಿ ನಾವು ಜೀವಿಸುವ ಹಾಗೆ ಮಾಡು. ಇಹಲೋಕದಲ್ಲಿ ಹಣದ ಹಿಂದೆ, ಅಧಿಕಾರ ಸ್ಥಾನಮಾನದ ಹಿಂದೆ, ಅನಾರೋಗ್ಯ ಅಸೌಖ್ಯದ ಹಿಂದೆ, ಚಿಂತೆ, ಆಲೋಚನೆ, ಯೋಚನೆ, ಬಾಧೆಗಳ ಹಿಂದೆ, ಉಪದ್ರವಗಳ ಹಿಂದೆ, ಪಾಪ ಕೃತ್ಯಗಳ ಹಿಂದೆ, ಪಾಪ ಭೋಗಾಶಗಳ ಹಿಂದೆ, ಶ್ರೀಮಂತಿಕೆ ಇಲ್ಲವೇ ಯಾವುದೇ ರೀತಿಯಾದಂತಹ ಇಹಲೋಕದ ವಿಷಯಗಳ ಮೇಲೆ ನಾವು ಪ್ರೀತಿ ಇಡದೆ, ಇಂಥವುಗಳ ಮೇಲೆ ನಾವು ಆಶೆಗಳನ್ನು ಕೊಡದೆ, ನಿತ್ಯ ಜೀವನದಲ್ಲಿ ಸೇರಬೇಕೆನ್ನುವಂತ ಆಲೋಚನೆಯಿಂದ ನಿನ್ನ ನಿಮಿತ್ತವಾಗಿ ಯಾವುದು ಸರಿ, ಯಾವುದು ಯೋಗ್ಯವೋ, ಯಾವುದು ಮಾನ್ಯವಾದದ್ದು, ಯಾವುದು ಸರಿಯಾದದ್ದು ಅದನ್ನು ಮಾತ್ರವೇ ನಾವು ಉಪಯೋಗಿಸಿಕೊಳ್ಳುವ ಹಾಗೆ, ಅದನ್ನು ಮಾತ್ರವೇ ಹಿಂಬಾಲಿಸುವ ಹಾಗೆ ಮಾಡಿಸುವ. ಇಂತಹ ಜೀವನ ನಮ್ಮದಾಗುವ ಹಾಗೆ ನಮ್ಮನ್ನು, ನಮ್ಮ ಭವಿಷ್ಯವನ್ನು ರೂಪಿಸಿ, ನಮ್ಮನ್ನು ಜೀವನದಲ್ಲಿ ನಡೆಸಿ, ನಮ್ಮನ್ನು ಸ್ವರ್ಗದಲ್ಲಿ ನಿನ್ನ ರಾಜ್ಯದಲ್ಲಿ ಸೇರಿಸು. ನಿನ್ನ ರಾಜ್ಯಕ್ಕೆ, ನಿನ್ನ ಆಳ್ವಿಕೆಗಾಗಿ ನಾವು ಪ್ರಯಾಸ ಪ್ರಯತ್ನ ಪಡುವುದಕ್ಕೆ, ನಿನ್ನ ಆಳ್ವಿಕೆ ಇಡೀ ನಮ್ಮ ದೇಹ, ನಮ್ಮ ಹೃದಯ, ನಮ್ಮ ಮನಸ್ಸು, ನಮ್ಮ ಭವಿಷ್ಯ, ನಮ್ಮ ಸಮಾಜವು, ನಮ್ಮ ಸಮುದಾಯವನ್ನು, ಸಭೆಯನ್ನು ಆಳ್ವಿಕೆ ಮಾಡಲಿ ಎಂಬುದಾಗಿ ಆಶೀರ್ವಾದ ನಮ್ಮನ್ನೇ, ನಮ್ಮ ದೇಹ, ಪ್ರಾಣ, ಶರೀರವನ್ನೇ ನಿನಗೆ ಒಪ್ಪಿಸ್ತಾನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡುತ್ತೇನೆ. ಆಮೆನ್. ನಾವೆಲ್ಲರೂ ನಿಂತು ಕರ್ತನು ಕಲಿಸಿದ ಪ್ರಾರ್ಥನೆಯನ್ನು ಗಮನಿಸಿದ ಪರಲೋಕದಲ್ಲಿರುವ ನಮ್ಮ ತಂದೆ, ನಾವು ಪರಿಶುದ್ಧರು ನೆನೆಸಲು ಪರಲೋಕದಲ್ಲಿ ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸಿದರೆ ನಮ್ಮ ತಪ್ಪುಗಳನ್ನು ಕ್ಷಮಿಸಿ, ನಮ್ಮ ಶೋಧನೆಗೆ ಸೇರಿಸಿದರೆ ನಮ್ಮ ತಪ್ಪಿಸು. ರಾಜ್ಯವು ಬಲವನ್ನು ಸದಾಕಾಲವೇ ನಿನಗೆ. ಆಮೆನ್. ದೇವರ ಆಶೀರ್ವಾದವನ್ನು ವಿಶ್ವಾಸಕ್ಕೆ ದೇವರು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ದೇವರು ಪ್ರಸನ್ನ ಮುಖದಿಂದ ನೋಡಿ ನಿಮ್ಮ ಮೇಲೆ ಜರಗಲಿ. ದೇವರು ನಿಮ್ಮ ಮೇಲೆ ಕೃಪೆಕಟಾಕ್ಷ, ಸಮಾಧಾನ, ಶಾಂತಿ ನಿಮ್ಮಲ್ಲಿ ನಿಂತು ನಿಮಗೆ ಅನುಗ್ರಹಿಸಲಿ.